ಅಂದ್ರೆ 70 ವರ್ಷಗಳ ಕಾಲ ಆಳ್ವಿಕೆ ಮಾಡಿರುವಂತಹ ಎಲ್ಲಾ ಸರ್ಕಾರಗಳಿಗೆ ಯಾವತ್ತು ನಾವು ಚಿರಋಣಿಯಾಗಿರ್ಬೇಕು ಅಂತ ಹೇಳ್ತೀನಿ. ಅದೇ ರೀತಿ ನಾವು ವಿಜಯನಗರ ಅಂತ ನೋಡಿದಾಗ ಮಧ್ಯಕಾಲೀನ, ನಾನು ನಿನ್ನೆ ಹೇಳಿದೆ, ಮಧ್ಯಕಾಲೀನ ಭಾರತದ ಸಮಯದಲ್ಲಿ ಮುಸ್ಲಿಂ ಆಳ್ವಿಕೆಯ ಸಂದರ್ಭದಲ್ಲಿ ಭರತ ಖಂಡದಲ್ಲಿ ಮತ್ತು ಭರತ ಭೂಮಿಯಲ್ಲಿ ಈ ದಕ್ಷಿಣದ ಭೂಭಾಗದಲ್ಲಿ ಹಿಂದೂ ಧರ್ಮವನ್ನು ರಕ್ಷಿಸುವ ಕಾರ್ಯ ಯಾರು ಮಾಡ್ತಾರಪ್ಪ ಅಂದ್ರೆ ಈ ವಿಜಯನಗರ ಸಾಮ್ರಾಜ್ಯ ಮಾಡುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದೇ ಒಂದು ಆ ಸಮಯದ ಒಂದು ಬಲಾಢ್ಯವಾದ ಹಿಂದೂ ಸಾಮ್ರಾಜ್ಯ ಈ ದಕ್ಷಿಣದ ಭೂಭಾಗದಲ್ಲಿ ಹುಟ್ಟಿಕೊಳ್ಳುತ್ತೆ. ಅದು ತನ್ನ ಶಕ್ತಿ ಮೀರಿ ಪ್ರಯತ್ನದೊಂದಿಗೆ ಈ ರಾಜ್ಯದ, ಈ ರಾಷ್ಟ್ರದ ಧರ್ಮವನ್ನು ಉಳಿಸುತ್ತೆ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಏನಂತೀವಿ, ಜಾತ್ಯತೀತ ಭಾರತ ಅಂತ ಹೇಳ್ತೀವಿ. ಈ ಜಾತ್ಯತೀತ ಭಾರತಕ್ಕೆ ಅಡಿಪಾಯ ಹಾಕಿರುವಂತಹ ಈ ಭವ್ಯವಾದ ಸಾಮ್ರಾಜ್ಯಗಳು ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಟ್ಟಿರಲಿಲ್ಲ. ಅದೇ ರೀತಿ ಹಿಂದೂ ಧರ್ಮದಲ್ಲಿ ವೈಷ್ಣವರಾಗಿರ್ಬೋದು ಮತ್ತು ಶೈವರಾಗಿರ್ಬೋದು, ಅದೇ ರೀತಿ ಕ್ರಿಶ್ಚಿಯನ್ಸ್, ಅದೇ ರೀತಿ ಅಂದ್ರೆ ಈ ಸಮಯದಲ್ಲಿ ಪೋರ್ಚುಗಲರು ಸಹಿತ ಭಾರತಕ್ಕೆ ಬರ್ತಾರೆ, ಅವರಿಗೂ ಸಹಿತ ಇವರು ಆಧಾರದ ಸ್ವಾಗತವನ್ನು ಕೋರ್ತಾರೆ. ಅದೇ ರೀತಿ ಇಸ್ಲಾಂ ಧರ್ಮ ಆಗಿರಬಹುದು, ಬೌದ್ಧ ಧರ್ಮ ಆಗಿರಬಹುದು, ಜೈನ ಧರ್ಮ ಆಗಿರಬಹುದು, ಈ ಎಲ್ಲಾ ಧರ್ಮಗಳಿಗೂ ಸಹಿತ ಇದು ಪ್ರೋತ್ಸಾಹವನ್ನು ನೀಡುತ್ತಾ ಜಾತ್ಯತೀತ ವ್ಯವಸ್ಥೆಗೆ, ಅಂದ್ರೆ ಈ ಪ್ರಜಾತಂತ್ರ ವ್ಯವಸ್ಥೆಯ ಜಾತ್ಯತೀತ ವ್ಯವಸ್ಥೆಗೆ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟಿರುವಂತಹ ರಾಜಮನೆತನ ಅಂತ ನಾವು ಹೇಳಬಹುದು. ಅದೇ ರೀತಿ ಎಲ್ಲಿ ದೇವಸ್ಥಾನಗಳು ನಿರ್ಮಾಣ ಮಾಡಿದಾರೋ ಅಲ್ಲಿ ಜೈನ ಬಸದಿಗಳನ್ನು ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಬೌದ್ಧ ಧರ್ಮಕ್ಕೂ ಸಹಾಯವನ್ನು ಮಾಡಿದ್ದಾರೆ ಮತ್ತು ಪ್ರತಿಯೊಂದು ಪ್ರದೇಶಗಳಲ್ಲಿ ಇವರು ಮಸೀದಿಗಳನ್ನು ನಿರ್ಮಿಸುವುದರ ಮುಖಾಂತರ ಇಸ್ಲಾಂ ಧರ್ಮಕ್ಕೂ ಸಹಿತ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಭೇದ ಭಾವವನ್ನು ತೋರಲಾರದೆ, ಅಂದ್ರೆ ಭೇದ ಭಾವವನ್ನು ತೋರದೇ ಇರುವಂತಹ ಒಂದು ಶ್ರೇಷ್ಠವಾದ ರಾಜಮನೆತನ ನಾವು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಅದೇ ರೀತಿ ತುಂಗಭದ್ರಾ ನದಿಯ ದಡದ ಮೇಲೆ ಹಂಪಿ ನಗರವನ್ನು, ಅಂದ್ರೆ ವಿಜಯನಗರ ನಗರ ಅಂತ ಹೆಸರಿತ್ತು, ಹಂಪಿ ನಗರದ ಹೆಸರೇ ವಿಜಯನಗರ ಅಂತ, ಈ ಹಂಪಿ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತದೆ. ಈ ಹಂಪಿ ನಗರದ ಇತಿಹಾಸವನ್ನು ನಾವು ನೋಡಿದಾಗ ಹೊಯ್ಸಳ ದೊರೆ ತನ್ನ ಮಗನ ಪಟ್ಟಾಭಿಷೇಕದ ಸಮಯದಲ್ಲಿ, ಮೂರನೇ ಬಲ್ಲಾಳ ತನ್ನ ಮಗನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ತನ್ನ ಮಗನಿಗೆ ಕೊಡುಗೆಯಾಗಿ, ಉಡುಗೊರೆಯಾಗಿ ಕೊಟ್ಟಿರುವಂತಹ ನಗರ ಯಾವತ್ತಪ್ಪ ಅಂದ್ರೆ ವಿಜಯನಗರ ಅಂತ ಹೇಳ್ತೀವಿ. ಇದೇ ವಿಜಯನಗರ ಏನಾಗತ್ತೆ, ಒಂದು ಹಂಪಿ ನಗರ ಅಂತ ಗುರುತಿಸ್ತದೆ. ಅದೇ ರೀತಿ ಇದೇ ವಿಜಯನಗರ ಭವಿಷ್ಯತ್ತಿನಲ್ಲಿ ಒಂದು ಸುಂದರವಾದ, ಜಗತ್ತಿಗೆ ಒಂದು ಶ್ರೇಷ್ಠವಾದಂತಹ ಸಾಮ್ರಾಜ್ಯವನ್ನು ಕೊಡುತ್ತೆ. ಅದು ಇವತ್ತಿಗೂ ಸಹಿತ ಆ ಸಾಮ್ರಾಜ್ಯದ ಕುರುಗಳು ನಮಗೆ ಕಾಣಿಸುತ್ತೆ ಹಂಪಿಯಲ್ಲಿ ಅಂತ ಹೇಳ್ತೀವಿ, ತುಂಗಭದ್ರಾ ನದಿಯ ತಟದ ಮೇಲೆ ಅಂತ ಹೇಳ್ತೀವಿ. ವಿಜಯನಗರವು ಹಂಪಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿತು. ಅದೇ ರೀತಿ ಮೊಟ್ಟ ಮೊದಲ ಬಾರಿಗೆ ಪೇನುಕೊಂಡ, ಅಂದ್ರೆ ಎರಡನೇ ರಾಜಧಾನಿ ಪೇನುಕೊಂಡ ಅಂತ ಮಾಡ್ಕೋತದೆ. ಆನೆಗುಂದಿಯನ್ನು ಮೊಟ್ಟ ಮೊದಲ ಬಾರಿಗೆ ರಾಜಧಾನಿಯನ್ನಾಗಿ ಮಾಡಿ, ಆನೆಗುಂದಿ ನೆನಪಿರಲಿ, ಬರೀತೀನಿ ಇಲ್ಲಿ, ಆನೆಗುಂದಿ ಅಂತ ಹೇಳ್ತೀವಿ. ಆನೆಗುಂದಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಗೆ ಬರುವಂತ ಈ ಮನೆತನ ಮುಂಬರುವ ದಿನಗಳಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಇದೊಂದು ಶ್ರೇಷ್ಠವಾದ ಭೂಪ್ರದೇಶ ಆಗಿರುವಂತಹ ಹಂಪಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತದೆ. ಈ ಹಂಪಿಯ ನಂತರ ಮುಂದೆ ಪೇನುಕೊಂಡವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ತದ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಇವರು ಹಂಪಿ ಹೆಸರು, ನಾನು ಈಗ ಹೇಳಿದ ಹಾಗೆ ಹಂಪಿ ಹೆಸರು ವಿಜಯನಗರ ಅಂತಿತ್ತು. ಈ ವಿಜಯನಗರದ ಒಂದು ಅಕ್ಷರಾರ್ಥವಾಗಿ ಅದರ ಅರ್ಥ ಅಂತ ನಾವು ನೋಡಿದಾಗ ಯಶಸ್ಸುಪುರ ಅಂತ ಹೇಳ್ತೀವಿ. ಏನ್ರಿ, ಯಶಸ್ಸುಪುರ ಅಂತ ಹೇಳ್ತೀವಿ. ಈ ಯಶಸ್ಸುಪುರವನ್ನು ವಿಜಯನಗರ ಅಂದ್ರೆ ಹೆಸರಿನಲ್ಲಿಯೇ ವಿಜಯ ಇರುವಂತಹ ಈ ಯಶಸ್ವಿಪುರದ ಹೆಸರನ್ನು ವಿಜಯನಗರ ಅಂತ ಕರೆದು ವಿಜಯನಗರ ಸಾಮ್ರಾಜ್ಯವಾಗಿ ಬಿಡುತ್ತದೆ. ಅದು ಮುಂದೆ ಇವರು ಕೊಟ್ಟಿರುವಂತಹ ಶ್ರೇಷ್ಠವಾದಂತಹ ಕೊಡುಗೆಗಳು, ಅಂದ್ರೆ ಭಾರತೀಯ ಸಂಸ್ಕೃತಿಗೆ, ಭಾರತೀಯ ಕಲೆ ವಾಸ್ತುಶಿಲ್ಪಕ್ಕೆ ಕೊಟ್ಟಿರುವಂತಹ ಶ್ರೇಷ್ಠವಾದಂತಹ ಕೊಡುಗೆಗಳನ್ನು ನಾವು ನೋಡಬೇಕು. ವಿಜಯನಗರ ಸಾಮ್ರಾಜ್ಯದ ಕೊಡುಗೆ ಚಿರಸ್ಮರಣೀಯವಾಗಿ ಉಳಿದವ ಅಂತ ನಾವು ಹೇಳ್ತೀವಿ. ಇವರ ಮೂಲ, ಈ ಮನೆತನದ ಮೂಲ ಅಂತ ನಾವು ನೋಡಿದಾಗ, ಈ ಸಾಮ್ರಾಜ್ಯದ ಮೂಲ ಅಂತ ನಾವು ನೋಡಿದಾಗ ನಮ್ಗೆ ಅನೇಕ ರೀತಿಯ ಬೇರೆ ಬೇರೆ ವಿಷಯಗಳು ಗೊತ್ತಾಗತ್ತ. ನೋಡ್ರಿ, ಇವರ ಮೂಲ ಅಂದ ತಕ್ಷಣ ಆಂಧ್ರ ಮೂಲದವರು ಅಂತ ಕೆಲವೊಂದಿಷ್ಟು ಇತಿಹಾಸಕಾರರು ಹೇಳ್ತಾರೆ, ಆಂಧ್ರ ಮೂಲದವರು ಅಂತ ಹೇಳ್ತಾರೆ. ಅದೇ ರೀತಿ ಹರಿಹರ ಮತ್ತು ಬುಕ್ಕರಾಯ ಎಂಬ ಅಣ್ಣ ತಮ್ಮಂದಿರು ವಾರಂಗಲ್ಲಿನ ಕಾಕತೀಯರ
ಕಾಕತೀಯರ ಅರಸನಾದಂತಹ ಪ್ರತಾಪರುದ್ರನ ಆಶ್ರಯದಲ್ಲಿ ಖಜಾನಾ ಅಧಿಕಾರಿಗಳಾಗಿದ್ರು ಅಂತ ಒಂದೆಡೆಗೆ ಹೇಳ್ತಾರೆ. ಅವಾಗ ಮೊಹಮ್ಮದ್ ಬಿನ್ ತುಗ್ಲಕ್ ದೆಹಲಿ ಸುಲ್ತಾನ ಈ ಭೂಭಾಗದ ಮೇಲೆ ಅಟ್ಯಾಕ್ ಮಾಡಿದಾಗ, ಅಂದ್ರೆ ಆಕ್ರಮಣ ಮಾಡಿದಾಗ, ಆ ಕಾಕತೀಯರ ಮೇಲೆ ಆಕ್ರಮಣ ಮಾಡಿದಾಗ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ವಿಜಯನಗರದಲ್ಲಿ ಬಂದು ವಿದ್ಯಾರಣ್ಯರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಉಪದೇಶದ ಮೇರೆಗೆ ಅವರ ಸಹಾಯದೊಂದಿಗೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ ನಾವು ಓದಿದ್ದೀವಿ. ಬಟ್ ಮತ್ತೆ ಕೆಲವೊಂದಿಷ್ಟು ಜನರು ಅದನ್ನು ಬದಲಾಗಿ ಹೇಳ್ತಾರೆ. ಏನಪ್ಪಾ ಅಂದ್ರೆ ಕನ್ನಡದ ಮೂಲದವರು ಅಂತ ಹೇಳ್ತಾರೆ. ಹರಿಹರ ಮತ್ತು ಬುಕ್ಕರಾಯರು ಹೊಯ್ಸಳರ ಮೂರನೇ ಬಲ್ಲಾಳನ ಈ ಮೂರನೇ ಬಲ್ಲಾಳನ ಆಸ್ಥಾನದಲ್ಲಿ ಸೇವಕರಾಗಿದ್ರು ಅಂತ ಹೇಳ್ತಾರೆ. ಈ ಮೂರನೇ ಬಲ್ಲಾಳನ ಆಸ್ಥಾನದಲ್ಲಿ ಸೇವಕರಾಗಿದ್ರು. ಮುಂದೆ ಈ ಮೂರನೇ ಬಲ್ಲಾಳನ ನಂತರ ಈ ಸಾಮ್ರಾಜ್ಯದ ಅವನತಿಯ ನಂತರ ಈ ಕನ್ನಡದ ಭೂಭಾಗದಲ್ಲಿ ವಿಜಯನಗರ ಭೂಪ್ರದೇಶದಲ್ಲಿ ಅಂದ್ರೆ ಆನೆಗುಂದಿನಲ್ಲಿ ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸುವುದರ ಮುಖಾಂತರ ಬೆಳಕಿಗೆ ಬರ್ತಾರ ಅಂತ ಹೇಳ್ತಾರ. ಮತ್ತೆ ಕಂಪಿಲ ಮೂಲ ಅಂತ ಗೊತ್ತಾಗತ್ತ. ಕಂಪಿಲ ಎಂಬ ಒಂದು ರಾಜವಂಶ ಸನ್ನದು. ಆ ಕಂಪಿಲೆಯಲ್ಲಿ ದೇವರಾಯ ಎಂಬವನು ಆಳ್ವಿಕೆ ಮಾಡುತ್ತಿದ್ದ. ಯಾರು? ಕಂಪಿಲೆಯಲ್ಲಿ ದೇವರಾಯ ಎಂಬ ವ್ಯಕ್ತಿ ಆಳ್ವಿಕೆ ಮಾಡುತ್ತಿದ್ದ. ಆತನ ಸಂಬಂಧಿಕ ಈ ಸಂಗಮನ ಮಕ್ಕಳೇ ಈ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕ್ತಾರ. ಅದೇ ರೀತಿ ಮೊದಲನೇ ಮನೆತನ ನಾವು ಸಂಗಮ ಮನೆತನ ಅಂತ ಹೇಳ್ತೀವಲ್ಲ, ಅದೇ ರೀತಿ ನೋಡ್ರಿ ಹರಿಹರ ಮತ್ತು ಬುಕ್ಕರಾಯ ಉಳಿದ ತಮ್ಮಂದಿರುಗಳು ಸೇರಿ ಈ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನು ಹಾಕ್ತಾರ ಅಂತ ಹೇಳಿ ಹೇಳ್ತಾರೆ. ಈ ರೀತಿ ಇತಿಹಾಸಕಾರರು ಬೇರೆ ಆದಂತಹ ವಿಚಾರಗಳನ್ನು ಇವರ ಮೂಲದ ವ್ಯವಸ್ಥೆಯಲ್ಲಿ ಹೇಳಿದ್ದಾರೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ದೃಢವಾಗಿ ಇವರ ಮೂಲದ ಬಗ್ಗೆ ನಮಗೆ ಸಿಕ್ಕಿಲ್ಲ ಅಂತ ನಾವು ಹೇಳಬಹುದು. ಅದೇ ರೀತಿ ಈ ವಂಶಸ್ಥರ ಆಧಾರಗಳು ಅಂತ ನೋಡಿದಾಗ ಇವರ ಇತಿಹಾಸವನ್ನು ಅಧ್ಯಯನ ಮಾಡಲು ನಮಗೆ ಉಪಯೋಗ ಆಗಿರುವಂತಹ ಇವರ ಆಧಾರಗಳು ಅಂತ ನಾವು ನೋಡಿದಾಗ ಶಾಸನಗಳು ಅಂತ ಹೇಳ್ತೀವಿ, ಸಾಹಿತ್ಯ ಅಂತ ಹೇಳ್ತೀವಿ. ಈ ಶಾಸನಗಳು ಅಂದ ತಕ್ಷಣ ಇಲ್ಲಿ ನೋಡ್ರಿ ಬಾಗೇಪಲ್ಲಿ ಶಾಸನ, ಅದು ತಾಮ್ರಪಟ ಶಾಸನ. ಈ ಬಾಗೇಪಲ್ಲಿ ತಾಮ್ರಪಟ ಶಾಸನವೂ ಸಹಿತ ಈ ಮನೆತನದ ಸ್ಥಾಪನೆಯ ಬಗ್ಗೆ ಮತ್ತು ಆಡಳಿತದ ಬಗ್ಗೆ ಹೇಳ್ತದೆ. ಈ ವಂಶದ ವಂಶಾವಳಿ ಬಗ್ಗೆ ಹೇಳ್ತದೆ. ಈ ಬಾಗೇಪಲ್ಲಿ ಶಾಸನ ಪ್ರಸ್ತುತ ಕೋಲಾರ ಜಿಲ್ಲೆಯಲ್ಲಿ ಬರ್ತದೆ. ಎಲ್ಲಿ? ಕೋಲಾರ ಜಿಲ್ಲೆಯಲ್ಲಿ ಬರ್ತದ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಒಂದನೇ ಹರಿಹರನ ಆಡಳಿತ ಸ್ಥಾಪನೆ ಬಗ್ಗೆ ಹೇಳ್ತದ ಅಂತ ಹೇಳಿ, ಅಂದ್ರೆ ಈ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ ಹೇಳ್ತದ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಬಿತ್ರಗುಂತ ಶಾಸನ ಅಂತ ಹೇಳ್ತೀವಿ. ಈ ಬಿತ್ರಗುಂತ ಶಾಸನ ನೆಲ್ಲೂರು ಜಿಲ್ಲೆಯಲ್ಲಿ ಬರ್ತದ. ಆಂಧ್ರ ಪ್ರದೇಶ ಭೂಭಾಗದಲ್ಲಿ ನೆಲ್ಲೂರು ಜಿಲ್ಲೆಯಲ್ಲಿ ಬರ್ತದ. ನೋಡ್ರಿ, ಈ ಶಾಸನ ಸಾಮ್ರಾಜ್ಯ ಸ್ಥಾಪನೆಯ ಬಗ್ಗೆ ಹೇಳ್ತದ. ಮೊದಲು ಈ ಶಾಸನ ಸ್ಥಾಪನೆಯಾಗಿರುವ ದಿನಾಂಕ ನಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಈ ಸಾಮ್ರಾಜ್ಯದ ರಚನೆಯ ಬಗ್ಗೆ ಗೊತ್ತಾಗತ್ತೆ. ಅಷ್ಟೇ ಅಲ್ಲ, ಈ ವಂಶದ 5 ಜನ ವ್ಯಕ್ತಿಗಳ ಬಗ್ಗೆ ಹೇಳ್ತದ. ಈ ವಂಶದ ಸ್ಥಾಪನೆಯ ವಂಶಾವಳಿ ಬಗ್ಗೆ ಹೇಳ್ತದ ಅಂತ ನಮಗೆ ಗೊತ್ತಾಗುತ್ತೆ. ಅಂದ್ರೆ ಸಂಗಮನ 5 ಮಕ್ಕಳ ವಂಶಾವಳಿ ಬಗ್ಗೆ ಹೇಳುವಂತ ಶಾಸನ ಅಂತ ಹೇಳ್ತೀವಿ. ಅದೇ ರೀತಿ ಚನ್ನರಾಯ ಪಟ್ಟಣದಲ್ಲಿ ಸಿಕ್ಕಿರುವಂತಹ ಶಾಸನ, ಇದು ಸಹಿತ ಏನ್ ಮಾಡ್ತಂದ್ರೆ ಬುಕ್ಕರಾಯನ ದಿಗ್ವಿಜಯಗಳ ಬಗ್ಗೆ ಹೇಳ್ತದೆ. ಬುಕ್ಕರಾಯನ ದಿಗ್ವಿಜಯ ಬಗ್ಗೆ, ಸಾಮ್ರಾಜ್ಯ ಸ್ಥಾಪನೆಯ ಬಗ್ಗೆ, ಸಾಮ್ರಾಜ್ಯ ಸ್ಥಾಪನೆಯ ಕಲ್ಪನೆಗಳ ಬಗ್ಗೆ ಇದನ್ನು ಈ ವಿವರಾತ್ಮಕವಾಗಿ ಹೇಳ್ತದೆ. ಅದೇ ರೀತಿ ಮತ್ತೊಂದು ಶಾಸನ ಶ್ರೀರಂಗಂ ಶಾಸನ ಅಂತ ಹೇಳ್ತೀವಿ. ಈ ಶ್ರೀರಂಗಂ ಶಾಸನ ನಮಗೆ 2ನೇ ದೇವರಾಯನ ಕಾಲದಲ್ಲಿ ಸ್ಥಾಪನೆಯಾಗಿರುವಂತಹ ಇದೊಂದು ಶಾಸನ. ಅದೇ ರೀತಿ ಇದು ವಂಶಾವಳಿ ಬಗ್ಗೆ ಮತ್ತು ಇವರ ಕಾಲದ ಅನೇಕ ತೆರಿಗೆಗಳ ಬಗ್ಗೆ ಹೇಳ್ತದ. ಇವರ ಬಗ್ಗೆ ಅಂದ್ರೆ ಈ ವಂಶಸ್ಥರ ವಂಶಾವಳಿಯ ಬಗ್ಗೆ ಮತ್ತು ಅನೇಕ ತೆರಿಗೆ ವ್ಯವಸ್ಥೆ, ಇವರ ಕಾಲದಲ್ಲಿ ಬೆಳೆಸಿರುವಂತಹ ತೆರಿಗೆ ವ್ಯವಸ್ಥೆಯ ಬಗ್ಗೆ ನಮಗೆ ತಿಳಿಸುವಂತಹ ಶಾಸನ ಯಾವುದಪ್ಪ ಅಂದ್ರೆ ಶ್ರೀರಂಗಂ ಶಾಸನ ಅಂತ ಹೇಳ್ತೀವಿ. ಮತ್ತೊಂದು ಶಾಸನ ಬರ್ತದ, ಇಲ್ಲಿ ನೋಡಿ, ಹಂಪಿ ಶಾಸನ ಅಂತ ಹೇಳ್ತೀವಿ. ಈ ಹಂಪಿ ಶಾಸನ ಪ್ರಮುಖವಾದ ಶಾಸನ. 1510ರಲ್ಲಿ ಶ್ರೀಕೃಷ್ಣ ದೇವರಾಯನಿಂದ ರಚಿಸಲ್ಪಟ್ಟಿರುವಂತಹ ಶಾಸನ. ಇದು ಶಾಸನ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿದೆ ಅಂತ ಹೇಳ್ತಾರೆ. ಈ ಶಾಸನ ಇವರ ಕಾಲದ ಆಳ್ವಿಕೆಯ ಬಗ್ಗೆ, ಶ್ರೀಕೃಷ್ಣನ ಶ್ರೇಷ್ಠತೆಯ ಬಗ್ಗೆ ಮತ್ತು ಈ ಸಾಮ್ರಾಜ್ಯದಲ್ಲಿ ಆಗಿರುವಂತ ಆಗು ಹೋಗುಗಳ ಬಗ್ಗೆ, ಬದಲಾವಣೆಗಳ ಬಗ್ಗೆ ಮತ್ತು ಇವರ ಸಂಸ್ಕೃತಿಯ ಬಗ್ಗೆ
ತಿಳಿಸುವಂತ ಒಂದು ಸುಂದರವಾದಂತಹ ಶಾಸನ ಹಂಪಿ ಶಾಸನ ಅಂತ ಹೇಳ್ತೀವಿ. ಈ ರೀತಿ ಶಾಸನಗಳನ್ನು ಅಧ್ಯಯನ ಮಾಡಿದಾಗ ಈ ವಂಶದ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯ ಆಗುತ್ತೆ. ಅದೇ ರೀತಿ ಇವರ ಸಾಹಿತ್ಯಿಕ ಕೊಡುಗೆಗಳು, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ, ಸಾಹಿತ್ಯಕ್ಕೆ ಇವರ ಕೊಡುಗೆಗಳು ಅತ್ಯಂತ ಶ್ರೇಷ್ಠವಾಗಿವೆ ಅಂತ ಹೇಳ್ತೀವಿ. ನೋಡ್ರಿ, ಸಾಹಿತ್ಯಕ್ಕೆ ಕೊಡುಗೆಗಳು ಅಂತ ನೋಡಿದಾಗ ಮೊದಲನೇದಾಗಿ ಗಂಗಾದೇವಿಯ ಮಧುರಾ ವಿಜಯಂ ಅಂತ ಹೇಳ್ತೀವಿ. ಗಂಗಾದೇವಿ, ಗಂಗಾಂಬಿಕೆಯ ಮಧುರಾ ವಿಜಯಂ ಅಂತ ಹೇಳ್ತೀವಿ. ಕಂಪನನ ಹೆಂಡತಿ, ಇದೇ ರೀತಿ ಆತನ ವಿಜಯಗಳ ಬಗ್ಗೆ ಬರೀತಾಳೆ. ಮತ್ತು ಮಧುರಾ ವಿಜಯಂ ಅಂದ್ರೆ ಮಧುರೆಯ ಮೇಲೆ ದಾಳಿ ಮಾಡಿದ ಮಧುರೆ ಪಾಂಡ್ಯರ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಗೆದ್ದುಕೊಂಡು ಬಂದಿರುವಂತಹ ಮತ್ತು ಸಾಮ್ರಾಜ್ಯದ ಸ್ಥಾಪನೆಯ ಹಿಂದೆ ಆಗಿರುವಂತಹ ಭವ್ಯವಾದ ಸಂಘರ್ಷದ ಬಗ್ಗೆ ತಿಳಿಸುವಂತಹ ಕವಿತೆ ಇದು, ಗ್ರಂಥ ಇದು ಗಂಗಾದೇವಿಯಿಂದ ರಚಿಸಲ್ಪಟ್ಟಂತಹ ಈ ವಂಶದ ರಾಜನ ತಮ್ಮನಾಗಿರುವಂತಹ ತಮ್ಮನ ರಾಣಿ ಅಂತ ಹೇಳ್ತೀವಿ. ಅಂದ್ರೆ ರಾಜವಂಶ ಸ್ಥಳೀಯ ಅಂತ ಗೊತ್ತಾಗುತ್ತ. ಅದೇ ರೀತಿ ಗಂಗಾಧರ ಎಂಬ ವ್ಯಕ್ತಿಯ ಪ್ರತಾಪ ವಿಲಾಸಂ ಎಂಬ ಕೃತಿಯು ಈ ವಂಶದ ಬಗ್ಗೆ ತಿಳಿಸುತ್ತೆ. ಪ್ರತಾಪ ವಿಲಾಸಂ ಎಂಬ ಕೃತಿಯು ಸಹಿತ ಇವರ ಕಾಲದಲ್ಲಿ ರಚನೆಯಾಗಿದೆ. ಇಲ್ಲಿ ನೋಡ್ರಿ, ಒಂದನೆಯ ರಾಜನಾಥ ಡಿಂಡಿಮ ಅಂತ ಹೇಳ್ತೀವಿ. ಒಂದನೇ ರಾಜನಾಥ ಡಿಂಡಿಮ ಮತ್ತು ಎರಡನೇ ರಾಜನಾಥ ಡಿಂಡಿಮ ಅಂತ ಬರ್ತಾರ. ಈ ಡಿಂಡಿಮರ ಬಗ್ಗೆ ನಾವು ಕೆಲವೊಂದಿಷ್ಟು ರಾಜಕುಮಾರನ ಸಿನಿಮಾಗಳಲ್ಲಿ, ಚಿತ್ರಗಳಲ್ಲಿಯೂ ಸಹಿತ ನಾವು ಇದನ್ನು ನೋಡ್ತೇವೆ. ಈ ಡಿಂಡಿಮನ ಮತ್ತು ರನ್ನನ ಮತ್ತು ಡಿಂಡಿಮನ ಕಾಲದಲ್ಲಿ ಆಗಿರುವಂತಹ ರನ್ನನ ಆಗಿರ್ಬೋದು ಅಥವಾ ಕಾಳಿದಾಸರಾಗಿರ್ಬೋದು, ಇವರ ಸಂಘರ್ಷಗಳು ಅನೇಕ ನಾವು ಫಿಲ್ಮ್ಗಳ ಮುಖಾಂತರ ಸಹಿತ ಇತಿಹಾಸವನ್ನು ತಿಳುತ್ತಾ ಬಂದಿವೆ. ಈ ಒಂದನೇ ರಾಜನಾಥ ಡಿಂಡಿಮ ಬರೆದಿರುವಂತಹ ಕೃತಿ ಯಾವುದಪ್ಪ ಅಂದ್ರೆ ಇಲ್ಲಿದೆ ನೋಡ್ರಿ, ಸಾಳ್ವಾಭ್ಯುದಯಂ ಅಂತ ಹೇಳಿ. ಯಾವುದು? ಸಾಳ್ವಾಭ್ಯುದಯಂ ಎಂಬ ಕೃತಿಯನ್ನು ಯಾರು ಬರ್ದಾರಪ್ಪ ಅಂದ್ರೆ ಒಂದನೇ ರಾಜನಾಥ ಡಿಂಡಿಮ ಅಂತ ಹೇಳ್ತೀವಿ. ಈ ವಂಶದ ಶ್ರೇಷ್ಠ ದೊರೆ ಕೃಷ್ಣದೇವರಾಯ ಅಂತ ಹೇಳ್ತೀವಿ. ಈ ಕೃಷ್ಣದೇವರಾಯ ರಚಿಸಿರುವಂತಹ ಕೃತಿ ಯಾವುದು ಅಂತ ಹೇಳಿದಾಗ ನಾವು ಏನ್ ಹೇಳ್ತೀವಿ? ಆಮುಕ್ತ ಮೌಲ್ಯದ ಮತ್ತು ಜಾಂಬೂತಿ ಕಲ್ಯಾಣ ಅಂತ ಹೇಳ್ತೀವಿ. ಆಮುಕ್ತ ಮೌಲ್ಯದ ಮತ್ತು ಈ ಜಾಂಬೂತಿ ಕಲ್ಯಾಣ, ಈ ಕೃತಿಗಳು ಸಹಿತ ಈ ವಂಶದ ವ್ಯವಸ್ಥೆಯ ಬಗ್ಗೆ, ಈ ವಂಶದಲ್ಲಿರುವಂತಹ ವಂಶಾವಳಿಯ ಬಗ್ಗೆ ಮತ್ತು ಇವರು ಕೊಟ್ಟಿರುವಂತಹ ಸಾಹಿತ್ಯಿಕ ಪ್ರಚೋದನೆಗಳ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ನೋಡ್ರಿ, ಎರಡನೇ ಡಿಂಡಿಮ ಬಗ್ಗೆ ಹೇಳಿದನು. ಎರಡನೇ ರಾಜನಾಥ ಡಿಂಡಿಮ ಅಚ್ಯುತ ರಾಮಾಭ್ಯುದಯ ಅಂತ ಹೇಳ್ತೀವಿ. ಯಾವುದು? ಅಚ್ಯುತ ರಾಮಾಭ್ಯುದಯ ಅಂತ ಬರ್ತದೆ. ಈ ಅಚ್ಯುತ ರಾಮಾಭ್ಯುದಯ ಕೃತಿಯು ಸಹಿತ ಎಂಬ ಕೃತಿಯು ಸಹಿತ ಈ ವಂಶದ ಬಗ್ಗೆ ಹೇಳುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ನೋಡ್ರಿ, ರಾಬರ್ಟ್ ಸಿಬೆಲ್ ಅವರ ಫಾರ್ಗಾಟನ್ ಅಂದ್ರೆ ಫಾರ್ಗಾಟನ್ ಎಂಬ ಎಂಪೈರ್ ಅಂತ ಹೇಳ್ತೀವಿ. ಫಾರ್ಗಾಟನ್ ಎಂಪೈರ್ ಎಂಬ ಕೃತಿಯು ಮರೆತು ಹೋದ ಸಾಮ್ರಾಜ್ಯ ಅಂತ ಅದನ್ನು ಟ್ರಾನ್ಸ್ಲೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಈ ಕೃತಿಯು ಸಹಿತ ಈ ಭವ್ಯವಾದ ಸಾಮ್ರಾಜ್ಯದ ಬಗ್ಗೆ ವಿವರಣೆ ಮಾಡ್ತಾ, ಈ ಸಾಮ್ರಾಜ್ಯದ ಅವನತಿಯ ಬಗ್ಗೆಯೂ ಸಹಿತ ಇಲ್ಲಿ ಇವರ ರಾಬರ್ಟ್ ಸಿಬೆಲ್ ಅವರ ಕೃತಿಯಲ್ಲಿ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಇವರ ರಾಜಧಾನಿ ಹಂಪಿಯ ವೈಭವದ ಪತನದ ಸಂಪೂರ್ಣವಾದ ಮಾಹಿತಿ ಈ ಕೃತಿ ನಮಗೆ ಹೇಳುತ್ತೆ. ಯಾವುದು? ಮರೆತು ಹೋದ ಸಾಮ್ರಾಜ್ಯ ಎಂಬ ಕೃತಿಯು ಹೇಳುತ್ತೆ. ಅದೇ ರೀತಿ ವಿದೇಶಿ ಬರಹಗಾರರಲ್ಲಿ ಇಟಲಿ ಪ್ರವಾಸಿ ಯಾರು? ನಿಕೋಲೋ ಕುಂಟಿ ಮತ್ತು ಪರ್ಷಿಯಾದ ಅಬ್ದುಲ್ ರಜಾಕ್ ಸಹಿತ ತನ್ನ ಕೃತಿಯಲ್ಲಿ ಇವರ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ. ಅಂದ್ರೆ ವಿದೇಶಿಯರು ಸಹಿತ ಇವರ ಆಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಈ ಸಾಮ್ರಾಜ್ಯದ ವಂಶಾವಳಿ ಬಗ್ಗೆ ನೋಡಿದಾಗ, ಈ ಸಾಮ್ರಾಜ್ಯದ ವಂಶಾವಳಿಗಳು, ಈ ವಂಶಾವಳಿಗಳ ಆಡಳಿತ, ಸಂತತಿಗಳ ಆಡಳಿತವನ್ನು ನೋಡಿದಾಗ ನಮಗೆ ಗೊತ್ತಾಗತ್ತ ಈ 4 ಸಂತತಿಗಳು ಆಳ್ವಿಕೆ ಮಾಡ್ತಾವ ಅಂತ ಗೊತ್ತಾಗತ್ತೆ. ನೋಡ್ರಿ, ವಿಜಯನಗರದ 4 ಸಂತತಿಗಳು ಅಂದ ತಕ್ಷಣ ಸಂಗಮ ಸಂತತಿ, ಸಾಳ್ವ ಸಂತತಿ, ತುಳು ಮತ್ತು ಅರವಿಡು ಸಂತತಿ ಅಂತ ಬರ್ತಾವ.
ಸಂಗಮ, ಸಾಳ್ವ, ತುಳು ಮತ್ತು ಅರವೀಡು ಅನ್ನೋದು ನಾವು ಮೊದಲಿನಿಂದ ಓದ್ಕೋತ ಬಂದಿದ್ವಿ. ಇವರ ಕಾಲಘಟ್ಟ ಅಂದ್ರೆ ಸಂಗಮರ ಕಾಲಘಟ್ಟ 1436ರಿಂದ 1485ರವರೆಗೆ ಅಂತ ಹೇಳ್ತೀವಿ. ಹರಿಹರ ಬುಕ್ಕರಾಯರ ವಂಶಸ್ಥರು ಈ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕುವುದರ ಮುಖಾಂತರ ಆಳ್ವಿಕೆಯನ್ನು ಮಾಡ್ತಾರೆ. ಅದು ಸಂಗಮ ಮನೆತನದವರು. ಅದೇ ರೀತಿ ಸಾಳ್ವ ಸಂತತಿ ಅಂತ ಹೇಳ್ತೀವಿ. ಈ ಸಾಳ್ವ ಸಂತತಿಯ ಕಾಲಾವಧಿ ಅಂತ ನಾವು ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ 1485ರಿಂದ 1505 ಅಂತ ಹೇಳ್ತೀವಿ. 1ನೇ ಪ್ರೌಢದೇವರಾಯ ಅಂತ ಏನು ಓದ್ತೀವಲ್ಲ, ಇವರೆಲ್ಲರೂ ಈ ಸಾಳ್ವ ಸಂತತಿ ಅಂತ ಹೇಳ್ತೀವಿ. ಅದೇ ರೀತಿ ತುಳು ಸಂತತಿಯು ಸಹಿತ ಆಳ್ವಿಕೆ ಮಾಡ್ತದೆ. ಈ ತುಳು ಸಂತತಿ 1505ರಿಂದ 1570ರವರೆಗೆ ಆಳ್ವಿಕೆಯನ್ನು ಮಾಡ್ತದೆ. ಅರವೀಡು ಸಂತತಿ 1570ರ ದಿನಗಳ ನಂತರ 1650ರ ಆಸುಪಾಸದವರೆಗೆ ಆಳ್ವಿಕೆಯನ್ನು ಮಾಡ್ತದೆ ಅಂತ ನಮಗೆ ಗೊತ್ತಾಗತ್ತ. ಈ ರೀತಿ ಈ ಮನೆತನಗಳ ಆಳ್ವಿಕೆಗಳು ನಮಗೆ ಗೊತ್ತಾಗುತ್ತೆ. ಈ ರೀತಿ ಈ ಮನೆತನಗಳ ಶ್ರೇಷ್ಠವಾದ ಆಳ್ವಿಕೆ ಬಗ್ಗೆ ಗೊತ್ತಾಗತ್ತ. ಮುಂದೆ ಏನಾಗತ್ತಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಈ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರು, ದಕ್ಷಿಣ ಪ್ರಾಂತದಲ್ಲಿ ಈ ಬಹುಮನಿ ಸುಲ್ತಾನರ ಪ್ರಾಬಲ್ಯತೆ ಇರ್ತದ. ಈ ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಷಿಣದ ಭೂಭಾಗದ ಈ ಬಹುಮನಿ ಸಾಮ್ರಾಜ್ಯ ಏನ್ ಮಾಡ್ತಾರಪ್ಪ ಅಂದ್ರೆ ಮೂಲತಃ ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿ, ಕೃಷ್ಣಾ, ತುಂಗಭದ್ರಾ, ಕಾವೇರಿ ನದಿಗಳ ಭೂಭಾಗಗಳ ನಡುವಿನ ಭೂಭಾಗವನ್ನು ಅಂದ್ರೆ ದೋಬ್ ಪ್ರಾಂತ್ಯಗಳ ಬಗ್ಗೆ ಆ ಪ್ರದೇಶಗಳ ಮೇಲೆ ಅಧಿಕಾರವನ್ನು ಸಾಧಿಸುವ ದೃಷ್ಟಿಯಿಂದ ಈ ಭೂ ಪ್ರದೇಶದ ಮೇಲೆ ಅವ್ರೇನ್ ಮಾಡ್ತಾರೆ, ಸಂಪೂರ್ಣವಾಗಿ ತನ್ನ ರಾಜಕೀಯವಾಗಿ ಕದನ ಕಿಳಿತಾರ ಅಂತ ಗೊತ್ತಾಗುತ್ತೆ. ಈ ಸಂಪೂರ್ಣವಾದ ಇತಿಹಾಸ ಇವರ ಕದನ ಇರುವುದು ಬಹುಮನಿ ಸಾಮ್ರಾಜ್ಯದೊಂದಿಗೆ. ಅದೇ ರೀತಿ ಈ ಬಹುಮನಿ ಸಾಮ್ರಾಜ್ಯದೊಂದಿಗೆ ಆಗಿರುವಂತಹ ಕದನ ಕಾರಣ ಏನಪ್ಪಾ ಅಂದ್ರೆ ರಾಯಚೂರು ಭೂಭಾಗ, ಏನು ಕೃಷ್ಣಾ ನದಿಯ ತಟದ ಮೇಲೆ ಬರುವಂತಹ ಈ ಕೃಷ್ಣಾ ಮತ್ತು ತುಂಗಭದ್ರಾ ನದಿಯ ದೋಬ್ ಪ್ರದೇಶಗಳ ಮೇಲೆ ಇರುವಂತಹ ಕಣ್ಣು ಅಂತ ಹೇಳ್ತೀವಿ. ಈ ದೋಬ್ ಪ್ರದೇಶಗಳು ಪಡೆಯುವ ದೃಷ್ಟಿಯಿಂದ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ದೋಬ್ ಪ್ರದೇಶಗಳನ್ನು ಪಡೆಯುವ ದೃಷ್ಟಿಯಿಂದ ವಂಶ ಪಾರಂಪರಿಕವಾಗಿ ವೈರತ್ವವನ್ನು ಇಟ್ಕೊಂಡು ವಂಶ ಪಾರಂಪರಿಕವಾಗಿ ಇವರು ಯುದ್ಧಗಳನ್ನು ಮಾಡ್ತಾರೆ ಅನ್ನೋದು ದಕ್ಷಿಣದ ಭೂಭಾಗದಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ ಈ ವಂಶದ ಸ್ಥಾಪಕ, ಈ ವಂಶದ ಆಡಳಿತ ವ್ಯವಸ್ಥೆ ಅಥವಾ ಈ ವಂಶದ ರಾಜವಂಶಸ್ಥರ ಬಗ್ಗೆ ನಾವು ತಿಳಿದಾಗ ನಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ 1ನೇ ಹರಿಹರನ ಬಗ್ಗೆ ಓದ್ತೀವಿ. 1ನೇ ಹರಿಹರ ಅಂತ ಹೇಳ್ತೀವಿ. 1ನೇ ಹರಿಹರ 1336ರಿಂದ 1356ರವರೆಗೆ ಆಳ್ವಿಕೆ ಮಾಡ್ತಾನ ಅನ್ನೋದು ಗೊತ್ತಾಗುತ್ತೆ. ಇದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕನಾಗಿರುವಂತಹ ಈತ ಯುವರಾಜ ಅಂತ ಕರೀತಾರೆ. ಈ ಸಾಮ್ರಾಜ್ಯದ ಯುವರಾಜ ಅಂತ ಯಾರಿದ್ರಪ್ಪ ಅಂದ್ರೆ ಹರಿಹರ ಮತ್ತು ಬುಕ್ಕರಾಯ ಅಂತ ನೋಡ್ತೀವಿ ನಾವು. ಈ ಬುಕ್ಕರಾಯನಿಗೆ ಈತ ಏನ್ ಮಾಡ್ತಾನ, ಯುವರಾಜ ಅಂತ ಪಟ್ಟ ಕಟ್ಟಿರ್ತಾನೆ. ನಾನು ಹೇಳಿದೆ ಅವರಿರುವಂತ 5 ಜನ ಅಣ್ಣ ತಮ್ಮಂದಿರು ಸೇರಿ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸ್ತಾರೆ ಅಂತ ಹೇಳಿದ್ದಲ್ಲ. ಅದೇ ರೀತಿ ಕಡಪ, ಉದಯಗಿರಿ ಪ್ರಾಂತ್ಯಗಳಿಗೆ ತನ್ನ ಕಂಪನ ಎಂಬ ತಮ್ಮನಿಗೆ ಈತ ಪ್ರಾಂತ್ಯಾಧಿಕಾರಿಯನ್ನಾಗಿ ಮಾಡಿರ್ತಾನೆ. ಅದೇ ರೀತಿ ಉಳಿದ ತಮ್ಮರು ಮಾರಪ್ಪ ಆಗಿರ್ಬೋದು ಮತ್ತು ಮುದ್ದಪ್ಪರಾಗಿರ್ಬೋದು, ಇವ್ರನ್ನೂ ಸಹಿತ ರಾಜ್ಯದ ಭೂ ಪ್ರದೇಶಗಳ ಮೇಲೆ ಮಂತ್ರಿಗಳಾಗಿ ಮತ್ತು ಪ್ರಾಂತ್ಯಾಧಿಕಾರಿಗಳಾಗಿ ನೇಮಕ ಮಾಡಿರ್ತಾನೆ. ಅದೇ ರೀತಿ ಮುಳಬಾಗಿಲು ಭೂ ಪ್ರದೇಶ ಆಗಿರ್ಬೋದು, ಉದಯಗಿರಿ, ಕೊಡಪ ಆಗಿರ್ಬೋದು, ಈ ಹಂಪಿ ಆಗಿರ್ಬೋದು, ಈ ರೀತಿ ಬನವಾಸಿ ಆಗಿರ್ಬೋದು, ಎಲ್ಲ ಭೂ ಪ್ರದೇಶದ ಮೇಲೆ ಅವರ ರಾಜ್ಯ ಪ್ರಭುತ್ವವನ್ನು ಸ್ಥಾಪಿಸಿದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಅವನು ರಾಜ್ಯಪಾಲರಾಗಿ ನೇಮಕ ಮಾಡಿರ್ತಾನೆ. ಅಂದ್ರೆ ರಾಜಮನೆತನದವರೇ ರಾಜ್ಯಪಾಲರಾಗಿ ನೇಮಕರಾಗುತ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಇವರು ಹರಿಹರನ ಆನೆಗೊಂದಿನಲ್ಲಿ ಇವರ ಮೊದಲ ರಾಜಧಾನಿ ಅಂತ ಹೇಳಿದೆ. ಆನೆಗೊಂದಿನಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದ ಮುಖಾಂತರ ಆನೆಗೊಂದನ್ನೇ ತನ್ನ ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಪ್ರಾರಂಭಿಸ್ತಾನೆ ಅನ್ನೋದು ಗೊತ್ತಾಗುತ್ತೆ. ಈತ ಬಿರುದುಗಳನ್ನು ಹೊಂದಿದ್ದ. ಈತನ ಬಿರುದುಗಳು ಅಂತ ನೋಡಿದಾಗ ಮಹಾರಾಜಾದಿರಾಜ, ರಾಜ ಪರಮೇಶ್ವರ ಮತ್ತು ಮಹಾಮಂಡಳೇಶ್ವರ ಎಂಬ ಬಿರುದುಗಳು. ಮಹಾರಾಜಾದಿರಾಜ ಅಂತ ಹೇಳ್ತೀವಿ, ಮಹಾರಾಜಾದಿರಾಜ, ರಾಜ ಪರಮೇಶ್ವರ ಅಂತ ಹೇಳ್ತೀವಿ, ಮಹಾಮಂಡಳೇಶ್ವರ ಅಂತ ಹೇಳ್ತೀವಿ. ಈತನಿಗೆ ಇರುವಂತಹ ಬಿರುದುಗಳು ಅಂತ ಹೇಳ್ತೀವಿ. ಈತ ಪಶ್ಚಿಮದಿಂದ ಕೊಂಕಣದ ತೀರ, ಈ ಪಶ್ಚಿಮದ ಭೂಭಾಗದ ಕೊಂಕಣದ ತೀರ, ಭಾರತ ಖಂಡದ ಇಲ್ಲೊಂದು ಸಣ್ಣ ಮ್ಯಾಪ್ ನೋಡಿದಾಗ ಈ ಭರತ ಖಂಡದ ಈ ಪಶ್ಚಿಮದ ಕೊಂಕಣ ಪ್ರದೇಶವನ್ನು ಸಂಪೂರ್ಣವಾಗಿ ತನ್ನ ಆಡಳಿತಕ್ಕೆ ಒಳಪಡಿಸಿಕೊಂಡಿರ್ತಾನೆ. ಪಶ್ಚಿಮದ ಭೂಭಾಗವನ್ನು ಹೊಂದಿರ್ತಾನೆ. ದಕ್ಷಿಣ ಭೂಭಾಗದ ಕಾವೇರಿ ನದಿ ಭೂಭಾಗದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿರ್ತಾನೆ.
ಎರಡನೇದಾಗಿ ಮತ್ತೆ ಕಾವೇರಿ ನದಿಯವರೆಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡಿರ್ತಾನೆ. ತುಂಗಭದ್ರಾ ನದಿ ಭೂಪ್ರದೇಶವನ್ನು ಸಂಪೂರ್ಣವಾಗಿ ತನ್ನ ಆಡಳಿತಕ್ಕೆ ಒಳಪಡಿಸಿದಾನ. ಮುಂದೆ ಕೃಷ್ಣಾ ನದಿಯ ಭೂಭಾಗದವರೆಗೂ ಸಹಿತ ಸಾಮ್ರಾಜ್ಯ, ಉತ್ತರದ ಕೃಷ್ಣಾ ನದಿಯ ಭೂಭಾಗವರೆಗೆ ಸಹಿತ ತನ್ನ ಸಾಮ್ರಾಜ್ಯವನ್ನು ಹಬ್ಬಿಸಿರ್ತಾನೆ ಅಂತ ನಮಗೆ ಗೊತ್ತಾಗುತ್ತೆ. ಈ ರೀತಿ ಸಹಿತ ಈತ ಪ್ರಬಲನಾಗಿರ್ತಾನ, ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕುವುದರೊಂದಿಗೆ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸ್ತಾನ ಅಂತ ಗೊತ್ತಾಗುತ್ತೆ. ಈತನ ನಂತರ ಈತನ ತಮ್ಮ ಬರ್ತಾನ 1ನೇ ಬುಕ್ಕರಾಯ ಅಂತ ಹೇಳ್ತೀವಿ. ಯುವರಾಜನಾಗಿ ಕೆಲಸ ಮಾಡುತ್ತಿರುವಂತಹ ಈ ವ್ಯಕ್ತಿ ಸಾಮ್ರಾಜ್ಯದ ಅಧಿಪತಿ ಆಗ್ತಾನೆ. ಈತನ ಕಾಲಾವಧಿ ಅಂತ ನೋಡಿದಾಗ 1356ರಿಂದ 1377 ಅಂತ ಹೇಳ್ತೀವಿ. 1356ರಿಂದ 1377 ಅಂತ ಹೇಳ್ತೀವಿ. ಈತ ಹರಿಹರನ ಕಾಲದಲ್ಲಿ ಯುವರಾಜನಾಗಿ ಕೆಲಸ ಮಾಡುತ್ತಿರುವಂತಹ ವ್ಯಕ್ತಿಯು ಮದುರೈ ಸುಲ್ತಾನ್ರನ್ನು ಸೋಲಿಸ್ತಾನ. ಈತ ಮದುರೈ ಸುಲ್ತಾನ್ರನ್ನು ಸೋಲಿಸ್ತಾನ. ಅದೇ ರೀತಿ ಮಧುರಾ ವಿಜಯಂ ಎಂಬ ಕೃತಿಯಲ್ಲಿ ಈ ಮದುರೈ ಸುಲ್ತಾನ್ರನ್ನು ಸೋಲಿಸಿದ್ದು ಕಂಪನ ಮತ್ತು ಬುಕ್ಕರಾಯರು ಹೋಗಿ ಆತನನ್ನು ಸೋಲಿಸಿ ಬಂದಿರುವಂತಹ ವಿಷಯವು ಗಂಗಾದೇವಿ ಏನ್ ಮಾಡ್ತಾಳೆ ಅಂದ್ರೆ ತನ್ನ ಕೃತಿಯಲ್ಲಿ ಹೇಳ್ತಾಳೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಅರ್ಕಾಟದ ನಾಯಕರಾದಂತ ಶಂಭೂರಾಯರನ್ನು ಸಹಿತ ಸೋಲಿಸ್ತಾರೆ ಇವರು. ಅರ್ಕಾಟದ ನಾಯಕರಾಗಿರುವಂತ ಶಂಭೂರಾಯರು ಅಂತ ಬರ್ತಾರೆ, ಅವರಿಗೂ ಸಹಿತ ಸೋಲಿಸ್ತಾರೆ. ಅದೇ ರೀತಿ ಶ್ರೀರಂಗಂನಲ್ಲಿ ಶ್ರೀ ರಂಗನಾಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಶ್ರೀರಂಗನಾಥ ಮೂರ್ತಿಯು ಎಲ್ಲಿಂದ ತರ್ತಾರಪ್ಪ ಅಂದ್ರೆ ಉತ್ತರದ ಭೂಭಾಗದಿಂದ ತಂದು ಇಲ್ಲಿ ರಚನೆ ಮಾಡ್ತಾರ, ಅಂದ್ರೆ ಸ್ಥಾಪನೆ ಮಾಡ್ತಾರ ಅನ್ನೋದು ಗೊತ್ತಾಗತ್ತ. ಇದೇ ರೀತಿ ನಾನು ಹೇಳಿದೆ ಈ ಎಲ್ಲಾ ವಿಷಯಗಳು ಅಂತ ಹೇಳಿದೆಲ್ಲ ಈ ಗಂಗಾಂಬಿಕೆ ಅಥವಾ ಗಂಗಾದೇವಿ ಏನ್ ಮಾಡ್ತಾಳ, ತನ್ನ ಕೃತಿ ಆಗಿರುವಂತಹ ಮಧುರಾ ವಿಜಯಂ ಎಂಬ ಕೃತಿಯಲ್ಲಿ ಈ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಗಡಿಯ ವಿಸ್ತರಣೆ ಮತ್ತು ಇವರ ಆಡಳಿತ ವ್ಯವಸ್ಥೆಯ ಬಗ್ಗೆ ಹೇಳ್ತಾಳೆ. ಅದೇ ರೀತಿ ಮತ್ತೊಂದು ಕೃತಿ ಇವರು ಬರೆದಿರುವಂತಹ ಕೃತಿ ವೀರ ಕಂಪನರಾಯನ ಚರಿತಂ ಅಂತ ಹೇಳ್ತಾರೆ. ಈ ಕಂಪನನ ಹೆಂಡತಿಯಾಗಿರುವಂತಹ ಈಕೆ ತನ್ನ ಗಂಡನ ಮೇಲೆ ವೀರ ಕಂಪನರಾಯನ ಚರಿತ್ರೆ ಅಂತ ಹೇಳ್ತಾಳೆ. ಇದರಲ್ಲಿಯೂ ಸಹಿತ ನಮಗೆ ಇವರ ಇತಿಹಾಸ ಗೊತ್ತಾಗುತ್ತೆ. ಇವೆಲ್ಲ ಸಂಸ್ಕೃತ ಭಾಷೆಯಲ್ಲಿದೆ. ಯಾವುದು? ಸಂಸ್ಕೃತ ಭಾಷೆಯಲ್ಲಿರುವಂತಹ ಕೃತಿಯಾಗಿವೆ. ಒಂದು ಗಂಗಾದೇವಿ ಬರೆದಿರುವಂತಹ ಕೃತಿ ಮಧುರಾ ವಿಜಯ ಮತ್ತು ವೀರ ಕಂಪನ ರಾಯ ಚರಿತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಈ ಸಾಮ್ರಾಜ್ಯದ ಬುಕ್ಕರಾಯನ ಕಾಲದಲ್ಲಿ ಬಹುಮನಿ ಸುಲ್ತಾನರೊಂದಿಗೆ ಯುದ್ಧವೇ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಸುಮಾರು 10 ವರ್ಷಗಳ ಕಾಲ ಈ ಯುದ್ಧ ಅದೇ ರೀತಿ ಕಂಟಿನ್ಯೂ ಆಗುತ್ತೆ, ಈ ಸಂಘರ್ಷ ಕಂಟಿನ್ಯೂ ಆಗುತ್ತೆ. ಕಾರಣ ಇಲ್ಲಿದೆ ನೋಡ್ರಿ, ತುಂಗಭದ್ರಾ ಮತ್ತು ಕೃಷ್ಣಾ ನದಿಯ ದೋಅಬ್ ಪ್ರದೇಶಕ್ಕಾಗಿ ಇವರಲ್ಲಿ ಯುದ್ಧ ನಡೀತದೆ. ತುಂಗಭದ್ರಾ ಮತ್ತು ಕೃಷ್ಣಾ ನದಿಯ ದೋಅಬ್ ಪ್ರಾಂತ್ಯಕ್ಕಾಗಿ ಇವರಲ್ಲಿ ಸಂಘರ್ಷಗಳು ನಡೀತಾವ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಈತ ಸಾಹಿತ್ಯಕ್ಕೆ ಕೊಟ್ಟಿರುವಂತಹ ಶ್ರೇಷ್ಠವಾದ ಕೊಡುಗೆಗಳನ್ನು ನೋಡೋಣ. ಇವನ ಕಾಲದಲ್ಲಿ ಸ್ಥಾಪನೆ ಆಗಿರುವಂತಹ ಸಾಹಿತ್ಯಿಕವಾದಂತಹ ಗ್ರಂಥಗಳು ಅಂತ ನೋಡಿದಾಗ ಈತ ಸೈನಾಚಾರ್ಯ ಮತ್ತು ಮಾಧವಾಚಾರ್ಯ ಎಂಬ ಸಂಸ್ಕೃತ ವಿದ್ವಾಂಸರಿಗೆ ಆಶ್ರಯದಾತನಾಗಿದ್ದ. ಯಾರು? ಸೈನಾಚಾರ್ಯ ಮತ್ತು ಮಾಧವಾಚಾರ್ಯರ ಸಂಸ್ಕೃತ ವಿದ್ವಾಂಸರಿಗೆ ಈತ ಏನ್ ಮಾಡಿದ? ಆಶ್ರಯದಾತನಾಗಿದ್ದ ಅಂತ ಗೊತ್ತಾಗತ್ತ. ಅದೇ ರೀತಿ ತೆಲುಗು ಕವಿ ನಾಚನ ಸೋಮನಿಗೆ ಸಹಿತ ಈತ ಆಸ್ಥಾನದಲ್ಲಿ ಆಶ್ರಯವನ್ನು ನೀಡಿದ್ದ. ಯಾರು? ನಾಚನ ಸೋಮನಿಗೂ ಸಹಿತ ಆಸ್ಥಾನದಲ್ಲಿ ಆಶ್ರಯವನ್ನು ನೀಡಿದ್ದ ಅಂತ ಗೊತ್ತಾಗುತ್ತೆ. ಈ ರೀತಿ ಈತ ಏನ್ ಮಾಡ್ತಾನಂದ್ರೆ ತನ್ನ ಸಾಮ್ರಾಜ್ಯ ವಿಸ್ತರಣೆಯೊಂದಿಗೆ ಸುವ್ಯವಸ್ಥಿತ ಆಡಳಿತದೊಂದಿಗೆ ಸಾಹಿತ್ಯಕ್ಕೂ ಪ್ರಚೋದನೆಯನ್ನು ನೀಡಿದಾನ ಅನ್ನೋದು ಗೊತ್ತಾಗುತ್ತೆ. ನೋಡ್ರಿ, ನೀವೆಲ್ಲರೂ ಸಹಿತ ಸಂತೋಷ್ ಲಾಡ್ ಫೌಂಡೇಶನ್ಗೆ ಇವತ್ತಿನವರೆಗೂ ಕೊಟ್ಟಿರುವಂತಹ ಪ್ರೋತ್ಸಾಹವನ್ನು ನಾನು ಇನ್ನೊಂದು ಸಾರಿ ಹೇಳ್ತೀನಿ, ಸ್ವಲ್ಪ ಬ್ರೇಕ್ ಮಾಡಿ ಹೇಳ್ತೀನಿ ನೋಡಿ. ಸಂತೋಷ್ ಲಾಡ್ ಫೌಂಡೇಶನ್ ಸದೈವವಾಗಿ, ಸಂತೋಷ್ ಲಾಡ್ ಸರ್ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ಸದೈವವಾಗಿ ಕರ್ನಾಟಕದ ಎಲ್ಲ ಯುವಕರೊಂದಿಗೆ ಇದ್ದಾರೆ ಅಂತ ಹೇಳ್ತೀನಿ, ಎಲ್ಲ ಯುವ ಶಕ್ತಿಯೊಂದಿಗೆ ಇರ್ತಾರೆ ಅಂತ ಹೇಳ್ತೀನಿ. ಎಲ್ಲ ಯುವಕರು ಸಹಿತ ಈ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ನಡೆಸುತ್ತಿರುವಂತಹ ಈ 90 ದಿನಗಳ ಕೋರ್ಸ್ನಲ್ಲಿ, 90 ದಿನಗಳ KS ಕೋರ್ಸ್ನಲ್ಲಿ ಎಲ್ಲರೂ ಸಹಿತ ಜಾಯಿನ್ ಆಗಿದ್ರಿ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಆ್ಯಪ್ ಅನ್ನ ಡೌನ್ಲೋಡ್ ಮಾಡುವುದರ ಮುಖಾಂತರ, 1.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಂತ ಹೇಳಿದೆ ನಾನು, 1.5 ಲಕ್ಷಕ್ಕೂ ಹೆಚ್ಚು ಜನ ಈ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳುವುದರ ಮುಖಾಂತರ ಸುಮಾರು 70 ರಿಂದ 75, 85, ಒಂದೊಂದ್ಸರಿ 1,20,000 ಹೋಗುತ್ತಾ ಲೈವ್ ಆಗಿ ಬಂದು ಕ್ಲಾಸ್ ಅನ್ನ ಕೇಳ್ತೀರಿ.
ಲೈವ್ ಆಗಿ ಒಂದು ಕ್ಲಾಸನ್ನು ಕೇಳ್ತೀರಿ. ನಾವು ನಡೆಸಿರುವಂತಹ ಈ 90 ದಿನಗಳ ಕೋರ್ಸ್ಗೆ ಸಂಪೂರ್ಣವಾದ ಪ್ರೋತ್ಸಾಹ ನಿಮ್ಮದು ದೊರೆತಿದೆ. ಇದಕ್ಕೆ ನೀವು ಕೊಟ್ಟಿರುವಂತಹ ಸಕಾರಾತ್ಮಕ ಪ್ರತಿಕ್ರಿಯೆ ಇವತ್ತು ನಮಗೆ ದಾರಿದೀಪ ಆಗಿದೆ ಅಂತ ಹೇಳ್ತೀವಿ. ಈ ನಾವು 90 ದಿನಗಳಲ್ಲಿ ಮಾಡಿರುವಂತಹ ಈ ಭವ್ಯವಾದ ಸಂಘರ್ಷಕ್ಕೆ 90 ದಿನಗಳಲ್ಲಿ ಮಾಡಿರುವಂತಹ ನಾವು ಇದೊಂದು ಸೇವೆಗೆ ನೀವು ಕೊಟ್ಟಿರುವಂತ ಪ್ರತಿಕ್ರಿಯೆ ಏನಪ್ಪಾ ಅಂದ್ರೆ 85,000 90,000 ಅಂದ್ರೆ ಮಿನಿಮಮ್ 75ರಿಂದ ಮೇಲೇನೆ ಲೈವ್ ಆಗಿ ಕ್ಲಾಸ್ ಅನ್ನ ಕೇಳ್ತೀರಿ ಅನ್ನೋದು ಯೂಟ್ಯೂಬ್ ನಲ್ಲಿ ಅಷ್ಟೊಂದು ಕೇಳಲ್ಲ. ಬಟ್ ಆಲ್ಮೋಸ್ಟ್ ಆಗಿ ಲೈವ್ ಆಗಿ ಬರುವಂತ ವಿದ್ಯಾರ್ಥಿಗಳ ಸಂಖ್ಯೆ 90,000ಕ್ಕೂ ದಾಟಿ ಹೋಗಿದೆ. ಒಂದೊಂದ್ಸಾರಿ 1,20,000 1,30,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಲೈವ್ ಆಗಿ ಬರ್ತಾರೆ ಕ್ಲಾಸಿಗೆ. ಇದೆಲ್ಲವನ್ನು ನೋಡಿದಾಗ ನೀವು ಕೊಡುತ್ತಿರುವಂತಹ ಈ ಶ್ರೇಷ್ಠವಾದಂತಹ ಪ್ರತಿಕ್ರಿಯೆ ನಮಗೆ ಅತ್ಯಂತ ಶಕ್ತಿದಾಯಕವಾಗಿದೆ ಅಂತ ಹೇಳ್ತೀನಿ. ಸಂತೋಷ್ ಲಾಡ್ ಸರ್ ಅವರ ಒಂದು ಸುಂದರವಾದ ಕನಸು ಏನಪ್ಪಾ ಅಂದ್ರೆ, ನನ್ನ ನಾಡಿನಲ್ಲಿ ಕನ್ನಡದ ಭೂಭಾಗದಲ್ಲಿ ಕನ್ನಡಿಗರು ಉದ್ಯೋಗಸ್ಥರಾಗಿರಬೇಕು, ಸ್ವಾಭಿಮಾನಿಗಳಾಗಿರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರುವಂತಹ ಸರ್ವಶ್ರೇಷ್ಠವಾದಂತಹ ಒಂದು ಧ್ಯೇಯವಾಕ್ಯ ಅಥವಾ ಸರ್ವಶ್ರೇಷ್ಠವಾದಂತಹ ಒಂದು ಮಾತು ಅಂದ್ರೆ, ಇರುವರೆಗೂ ಸ್ವಾಭಿಮಾನಿಗಳಾಗಿ ಬಾಳಬೇಕು. ಹುಲಿಯಾಗಿ ಬಾಳುವುದು 1 ದಿನ, ಇಲಿಯಾಗಿ ಬಾಳುವುದು 100 ದಿನಗಳ ಬಗ್ಗೆ ಹೇಳ್ತಾರಲ್ಲ, 100 ದಿನ ಇಲಿಯಾಗಿ ಬಾಳುವುದು ನನ್ನ ಕನ್ನಡಿಗರು ಬೇಡ. ನಮ್ಮ ಯುವಕರು ಹುಲಿಯಾಗಿನೇ ಬಾಳಲಿ ಮತ್ತು ಸ್ವಾಭಿಮಾನಿಗಳಾಗಿ ಬಾಳಲಿ. ಈ ಕನ್ನಡ ನಾಡಿಗೆ, ಈ ಕನ್ನಡ ಮಣ್ಣಿಗೆ ಅವರ ಶ್ರೇಷ್ಠವಾದ ಕೊಡುಗೆ ಶ್ರೇಷ್ಠವಾಗಿರಲಿ ಅನ್ನೋ ದೃಷ್ಟಿಯಿಂದ ಇವರು ಯಾವುದೇ ರೀತಿಯ ಸ್ವಾರ್ಥವಿಲ್ಲದೆ ಕನ್ನಡ ನಾಡಿನ ಯುವಕರಿಗೆ, ಉದ್ಯೋಗ ಆಕಾಂಕ್ಷಿಗಳಿಗೆ ಈ ವ್ಯವಸ್ಥೆಯನ್ನು ಕೊಡುವುದರ ಮುಖಾಂತರ ಭವಿಷ್ಯತ್ತಿನ ಸರ್ಕಾರದ ಎಲ್ಲ ಎಕ್ಸಾಮ್ಗಳಿಗೆ ಸಹಾಯ ಆಗಲಿ. ಮತ್ತೊಂದು ದೃಷ್ಟಿಕೋನ ಅಂದ್ರೆ, ಈ ಸರ್ಕಾರಿ ಎಕ್ಸಾಮ್ಗಳೊಂದಿಗೆ ನಾವು ಕೊಡುತ್ತಿರುವಂತಹ ಕ್ಲಾಸ್ಗಳಿಂದ ಕನ್ನಡ ನಾಡಿನ ಬಗ್ಗೆ ಆಗಲಿ, ಸೈನ್ಸ್ ಅಂಡ್ ಟೆಕ್ನಾಲಜಿಗಳ ಬಗ್ಗೆ ಆಗಲಿ, ಅಂದ್ರೆ ಅವರ ಇತಿಹಾಸ, ಅವರ ಪೂರ್ವಜರ ಇತಿಹಾಸ, ಅದರೊಂದಿಗೆ ಇವತ್ತಿನ ವಿಜ್ಞಾನ ತಂತ್ರಜ್ಞಾನ ವ್ಯವಸ್ಥೆ, ರಾಷ್ಟ್ರದ ಆರ್ಥಿಕ ವ್ಯವಸ್ಥೆ, ಅದೇ ರೀತಿ ಭಾಷಾ ಮತ್ತು ಸಾಂಸ್ಕೃತಿಕ ವ್ಯವಸ್ಥೆಗಳ ಬಗ್ಗೆ ಜ್ಞಾನವನ್ನು ಕೊಡುವಂತಹ ಒಂದು ಅಮೂಲ್ಯವಾದ ಅವಕಾಶವನ್ನು ನಮಗೆ ಸಿಕ್ಕಿದೆ ಅನ್ನುವುದನ್ನು ಮನಗಂಡು ಈ ಭವ್ಯವಾದಂತಹ ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಇದರ ಹಿಂದಿನ ಭವ್ಯವಾದ ಸಂಘರ್ಷ ಅಂದ್ರೆ, ಸಂತೋಷ್ ಲಾಡ್ ಫೌಂಡೇಶನ್ ದೊಂದಿಗೆ ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ ಎಂಬ ಧಾರವಾಡಿನ ಒಂದು ಹೊಸ ಸಂಸ್ಥೆ ಹುಟ್ಟಿತು 6 ತಿಂಗಳ ಹಿಂದೆ. ಎಲ್ಲರೂ ಸೇರಿ, ನಮ್ಮ ಒಂದು ಟೀಮ್ ಸೇರಿ ಇಡೀ ಕರ್ನಾಟಕವನ್ನು ಸುತ್ತಾಡಿ, ಕರ್ನಾಟಕದ ಪ್ರತಿಯೊಂದು ಕಾಲೇಜ್ಗಳಿಗೆ, ಪ್ರತಿಯೊಂದು ಊರುಗಳಿಗೆ ವಿಸಿಟ್ ಕೊಡುವುದರ ಮುಖಾಂತರ ಈ ಭವ್ಯವಾದ ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡ್ತೀವಿ. ಈ ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡಿ ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ 90 ದಿನಗಳವರೆಗೆ ಸುವ್ಯವಸ್ಥಿತವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೊಟ್ಟಿರುವಂತಹ ಆನ್ಲೈನ್ ಕೋಚಿಂಗ್ ಅಂದ್ರೆ, ಯಾವುದೇ ತಪ್ಪನ್ನು ಮಾಡದೆ ಪ್ರತಿದಿನ ವ್ಯವಸ್ಥಿತವಾಗಿ ಕ್ಲಾಸ್ ಅನ್ನು ಕೊಡುವುದರ ಮುಖಾಂತರ ಈ ಕನ್ನಡ ನಾಡಿನ ಯುವಕರಿಗೆ ಕೊಟ್ಟಿರುವಂತಹ ಸೇವೆ ಸರ್ವಶ್ರೇಷ್ಠವಾದಂತಹ ಸೇವೆ ಅಂತ ಹೇಳ್ತೀವಿ. ಇದನ್ನು ಕೊಟ್ಟಿರುವಂತಹ ಯಶಸ್ಸು ಸಂತೋಷ್ ಲಾಡ್ ಫೌಂಡೇಶನ್ಗೆ ಸೇರುತ್ತೆ. ಯಾಕಂದ್ರೆ ಈ 90 ದಿನಗಳಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ಸ್ ಆದರೂ ಸಹಿತ ಮತ್ತೆ ಅತಿ ಬೇಗದಲ್ಲಿ ಅದನ್ನು ಬಗೆಹರಿಸಿಕೊಳ್ಳುವುದರ ಮುಖಾಂತರ ಕ್ಲಾಸ್ ಅನ್ನು ಕಂಟಿನ್ಯೂ ಮಾಡಿದ್ದು ಇದೊಂದು ಐತಿಹಾಸಿಕವಾದಂತಹ ದಾಖಲೆಯಾಗಿದೆ ಅಂತ ಹೇಳ್ತೀವಿ. ಈ ಎಲ್ಲಾ ಯಶಸ್ಸು ಸಂತೋಷ್ ಲಾಡ್ ಫೌಂಡೇಶನ್, ಸಂತೋಷ್ ಲಾಡ್ ಸರ್ ಹಾಗೂ ಈ ನಮ್ಮ ಟೀಮಿಗೆ ಸೇರುತ್ತೆ. ಇದಕ್ಕೆಲ್ಲಕ್ಕೂ ಸಹಿತ ಕಾರಣೀಕರ್ತರು ಯಾರಪ್ಪ ಅಂದ್ರೆ, ಈ ಕನ್ನಡ ನಾಡಿನ ನೀವು ಸರ್ವಶ್ರೇಷ್ಠರಾದಂತಹ ಕನ್ನಡದ ಯುವಕರು, ಕನ್ನಡಾಂಬೆಯ ನಮ್ಮೆಲ್ಲ ಒಗ್ಗೂಟಿನಿಂದ ಬಾಳುವಂತ ಈ ಕನ್ನಡಾಂಬೆ ನಾವೆಲ್ಲರೂ ಮಕ್ಕಳು, ನಾವೆಲ್ಲ ಸೇರಿ ಇದೊಂದು ಭವ್ಯವಾದ ಕ್ರಾಂತಿಗೆ ಒಂದು ನಾಂದಿ ಹಾಡಿದೀವಿ ಅಂತ ಹೇಳ್ತೀವಿ. ಭವಿಷ್ಯತ್ತಿನಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್, ನಾನು ಹೇಳ್ತಾ ಇರೋದನ್ನು ನೆನಪಿಡ್ರಿ, ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ಸಂತೋಷ್ ಲಾಡ್ ಸರ್ ಭವಿಷ್ಯತ್ತಿನಲ್ಲಿ ಕನ್ನಡ ನಾಡಿನ ಸ್ಪರ್ಧಾರ್ಥಿಗಳಿಗೆ ಅಥವಾ ಅದರೊಂದಿಗೆ ಕನ್ನಡ ನಾಡಿನ ಎಲ್ಲ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಹಿಡ್ಕೊಂಡು SSLC PUC ಹಿಡ್ಕೊಂಡು ಭವಿಷ್ಯತ್ತಿನ ಎಲ್ಲ ಕ್ಲಾಸ್ಗಳನ್ನು
ಸ್ಟಾರ್ಟ್ ಮಾಡಲಾಗಿದೆ. ಅಂದ್ರೆ PC ಹಿಡ್ಕೊಂಡು PSI ವರೆಗೂ ಸಹಿತ ಸ್ಪರ್ಧಾತ್ಮಕ ಯುಗದ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನುವ ದೃಷ್ಟಿಯಿಂದ ಒಂದು ಸುಂದರವಾದಂತಹ ಕೋರ್ಸ್ ಅನ್ನು ಈ ಆಪ್ ಅಲ್ಲಿ ಡೆವಲಪ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಭವಿಷ್ಯತ್ತಿನ ದಿನಮಾನಗಳಲ್ಲಿ IAS ಹಿಡ್ಕೊಂಡು KAS C ಗ್ರೂಪ್ ಎಕ್ಸಾಮ್ಗಳಿಗೆ, ಅದೇ ರೀತಿ SDE FDE ಆಗಿರಬಹುದು, ಟೆಕ್ನಿಕಲ್ ಅಂಡ್ ನಾನ್ ಟೆಕ್ನಿಕಲ್ ಅಂತ ಹೇಳ್ತೀವಿ, ತಾಂತ್ರಿಕ ಮತ್ತು ತಾಂತ್ರಿಕೇತರ ಎಲ್ಲಾ ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡುವ ಕಲ್ಪನೆಯನ್ನು ಮತ್ತು ಸಂಕಲ್ಪವನ್ನು ಇಟ್ಕೊಂಡಿರುವಂತಹ ಈ ಸಂಸ್ಥೆ ಸಂತೋಷ್ ಲಾಡ್ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಎಲ್ಲರೂ ಅಂದ್ರೆ ಇದಕ್ಕೆ ಕಾರಣೀಕರ್ತರು ಯಾರಪ್ಪ ಅಂದ್ರೆ ಸಮಸ್ತ ಕರ್ನಾಟಕದ ಯುವಕರು, ಸಮಸ್ತ ಕರ್ನಾಟಕದ ಯುವ ಶಕ್ತಿ. ಈ ವ್ಯವಸ್ಥೆಗೆ ನನಗೆ ಅನುಕೂಲ ಮಾಡಿಕೊಟ್ಟಿರುವಂತಹ ಸಂತೋಷ್ ಲಾಡ್ ಸರ್ ಅವರು ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ನ ಅಧ್ಯಕ್ಷರಾಗಿರುವಂತಹ ಆನಂದ್ ಸರ್ ಅವರಿಗೆ ಯಾವತ್ತು ನಾನು ಚಿರಋಣಿಯಾಗಿರುತ್ತೇನೆ ಅಂತ ಹೇಳ್ತೀನಿ. ಕಾರಣ ಈ ವ್ಯವಸ್ಥೆಯ ಸಂಪೂರ್ಣ ಮ್ಯಾನೇಜ್ಮೆಂಟ್ ಅನ್ನು ನನಗೆ ಕೊಟ್ಟಿದ್ರು, ಈ ಕ್ಲಾಸ್ಗಳ ಮ್ಯಾನೇಜ್ಮೆಂಟ್ ಅನ್ನು ಕೊಟ್ಟಿದ್ರು. ನನ್ನ ಕೈಯಿಂದ ಆಗುವಷ್ಟು ಅಂದ್ರೆ ನನ್ನ ಸಂಪೂರ್ಣವಾದ 24 ಗಂಟೆಯಲ್ಲಿ ಸಂಪೂರ್ಣವಾದ ಪ್ರಯತ್ನದೊಂದಿಗೆ ಸಂಪೂರ್ಣವಾದ ಸೇವೆಯನ್ನು ಈ ಕನ್ನಡ ನಾಡಿನ ಯುವಕರಿಗೆ ಸಿಗಬೇಕು. ಯಾವುದೇ ರೀತಿಯಂತ ಸ್ವಾರ್ಥ ಇಲ್ಲ. ಯಾಕಂದ್ರೆ ನಾನು ಸಹಿತ ಸ್ಪರ್ಧಾರ್ಥಿಯಾಗಿನೇ ಧಾರವಾಡಕ್ಕೆ ಬಂದಿದೆ. ಈ ಫೀಲ್ಡ್ ಅಲ್ಲಿ ಇರುವಂತಹ ಕಷ್ಟ ಸುಖ ನನಗೂ ಗೊತ್ತಿದೆ. ಈ ಧಾರವಾಡಕ್ಕೆ ಬರಬೇಕಾದರೆ ಎಷ್ಟು ತೊಂದರೆ ಇದೆ. ಧಾರವಾಡ ಆಗಲಿ ಬೆಂಗಳೂರಾಗಲಿ ಈ ಪ್ರದೇಶಗಳಲ್ಲಿ ನಾವು ಗ್ರಾಮಸ್ಥರು, ಹಳ್ಳಿಯಿಂದ ಹೋಗುವ ಜನರು ಅಲ್ಲಿ ಹೋಗಿ ಓದಬೇಕಾದ್ರೆ ನಮ್ಮ ಹಿಂದಿನ ಕಷ್ಟಗಳು, ನಾವು ಮೂಲತಃ ರೈತಾಪಿ ಕುಟುಂಬದಿಂದ ಬಂದವರು, ನೆನಪಿರಲಿ, ನಾವು ಮೂಲತಃ ರೈತಾಪಿ ಕುಟುಂಬದಿಂದ ಬಂದವರು. ನಮ್ಮ ಆರ್ಥಿಕ ಸ್ಥಿತಿ ನಿಮಗೆ ಗೊತ್ತಿದೆ. ಕಾರಣ ಭಾರತದ ಮಾನ್ಸೂನ್ ವ್ಯವಸ್ಥೆ ಅಂತ ನಾವು ನೋಡಿದಾಗ ಮಳೆ ಮತ್ತು ಬೆಳೆ ಈ ಎರಡೂ ವಿಷಯಗಳ ಬಗ್ಗೆ ನಾವು ನೋಡಿದಾಗ ಒಂದು ವರ್ಷ ಮಳೆ ಇರುತ್ತೆ, ಒಂದು ವರ್ಷ ಮಳೆ ಇರಲ್ಲ. ಸಂಪೂರ್ಣವಾಗಿ ನಾವು ರೈತಾಪಿ ಕುಟುಂಬಗಳು ಮಳೆ ವ್ಯವಸ್ಥೆಯ ಮೇಲೆ ಅವಲಂಬಿತರಾಗಿದ್ದೀವಿ. ಈ ಮಳೆ ವ್ಯವಸ್ಥೆ ನಮ್ಮ ಆರ್ಥಿಕ ಸ್ಥಿತಿಗೆ ಕಾರಣವಾಗಿದೆ. ನಮ್ಮ ತಂದೆ ತಾಯಿಗಳ ಕನಸು ಏನಪ್ಪಾ ಅಂದ್ರೆ ನನ್ನ ಮಗ ಒಂದು ಗೌರ್ಮೆಂಟ್ ಜಾಬ್ ಹಿಡೀಲಿ ಅನ್ನೋದು ಒಂದು ಕನಸು. ಆ ಕನಸನ್ನ ನನಸು ಮಾಡೋಕೆ ನಾವು ಈ ಧಾರವಾಡಕ್ಕೆ ಮತ್ತು ಬೆಂಗಳೂರಿಗೆ ಹೋಗ್ತೀವಿ. ಆರ್ಥಿಕವಾಗಿ ಎಷ್ಟೇ ತೊಂದರೆಗಳು ಆಗಿದ್ರೂ ಸಹಿತ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಓದ್ತೀವಿ. ಇದು ಸತ್ಯ, ಇದು ಯಾವತ್ತೂ ಸತ್ಯ. ಅದರೊಂದಿಗೆ ಎಷ್ಟು ಜನ ಆರ್ಥಿಕವಾಗಿ ಪ್ರಬಲರಾಗದೇ ಇದ್ದ ಕಾರಣಕ್ಕಾಗಿ ಇಲ್ಲಿ ದುಡಿಯುತ್ತಾ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಾ ಸ್ಟಡಿ ಮಾಡ್ತಿದ್ದಾರೆ. ಅನೇಕರು ಬರೋಕೆ ಆಗದೇ ಇದ್ದ ಕಾರಣಕ್ಕಾಗಿ ಮನೆಯಲ್ಲಿ ಕೂತ್ಕೊಂಡೇ ಓದ್ತಾ ಇದ್ದಾರೆ. ಊರಿನಲ್ಲಿ ಅಥವಾ ಅಲ್ಲಿ ಚಿಕ್ಕ ಪುಟ್ಟ ಪಟ್ಟಣಗಳಲ್ಲಿ ಕೆಲಸವನ್ನು ಮಾಡ್ತಾ ಅಲ್ಲಿಯೇ ಪರಿಶ್ರಮ ಪಡ್ತಾ ಸ್ಟಡಿ ಮಾಡ್ತಾ ಇದ್ದಾರೆ. ಈ ಕನ್ನಡ ನಾಡಿನ ವ್ಯವಸ್ಥೆ ಅಥವಾ ನಮ್ಮ ರಾಜ್ಯದ ಯುವಕರ ಹಂಬಲವನ್ನು ನೋಡಿ ಸಂತೋಷ್ ಲಾಡ್ ಸರ್ ಅವರು ಸಂಪೂರ್ಣವಾಗಿ ಒಂದಲ್ಲ 4 ಸಾರಿ ಚರ್ಚೆ ಮಾಡಿ, ಅನೇಕ ಎಕ್ಸ್ಪರ್ಟ್ಸ್ಗಳೊಂದಿಗೆ ಚರ್ಚೆ ಮಾಡಿ ಈ ವ್ಯವಸ್ಥೆಯನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ನಾಡಿನ ಯುವಕರಿಗೆ ಸಂಪೂರ್ಣವಾಗಿ ಅಂದ್ರೆ ಸತ್ಯವಾಗಲು ಅಂದ್ರೆ ಪ್ರಾಮಾಣಿಕವಾಗಿ ನಾವು ಈ ಸೇವೆಯನ್ನು ಕೊಡಬಹುದಾ ಅನ್ನೋದ್ರ ಮುಖಾಂತರ ಅಧ್ಯಯನ ಮಾಡಿ ಅನೇಕರೊಂದಿಗೆ ಚರ್ಚೆ ಮಾಡುವುದರ ಮುಖಾಂತರ ಅವರು ನಮಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಹೋಗೋದ್ರ ಮುಖಾಂತರ ಸ್ವತಃ ಅವರು ಇದರಲ್ಲಿ ಇಂಟ್ರೆಸ್ಟ್ ತೋರಿಸೋದ್ರ ಮುಖಾಂತರ ಅನೇಕ ಚಿತ್ರರಂಗದ ದಿಗ್ಗಜರಿಂದ ಈ ವ್ಯವಸ್ಥೆಯನ್ನು ಹೇಳಿಸುವುದ್ರ ಮುಖಾಂತರ, ಯಾಕಂದ್ರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಜನರು ಅಟ್ರಾಕ್ಟ್ ಆಗುವಂತ ವಿಷಯಗಳ ಮುಖಾಂತರವಾಗಿ ಹೇಳಿದ್ರೆ ಸಾಕು ಅನ್ನೋದ್ರಿಂದ ಅವರು ಕೈಗೊಂಡಿರುವಂತಹ ಕಾರ್ಯದಲ್ಲಿ ಸುಮಾರು 1.5 ಲಕ್ಷ, ನಮ್ದು ಆಕ್ಚುಲಿ 1,75,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿ 1,50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅನೇಕ ವಿದ್ಯಾರ್ಥಿಗಳು ಇದರ ಸಂಪೂರ್ಣ ಸದುಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಲೈವ್ ಅಲ್ಲಿ ನೋಡಿದರೆ ನಾವು ಸುಮಾರು 75, 85,000, 90,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಲೈವ್ ಬಂದು ಹೋಗ್ತಾರೆ, ಲೈವ್ ಕ್ಲಾಸ್ ಅನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಈ ಎಲ್ಲಾ ವ್ಯವಸ್ಥೆಯನ್ನು ನೋಡಿದಂತಹ ಸಂತೋಷ್ ಲಾಡ್ ಸರ್ ಅವರು ಇಷ್ಟೊಂದು ವಿದ್ಯಾರ್ಥಿಗಳಲ್ಲಿ ಹಂಬಲವಿದೆ, ಇಷ್ಟೊಂದು ಕಲಿಬೇಕೆಂಬ ಆಸೆ ಈ ಕನ್ನಡಿಗರಲ್ಲಿದೆ ಅಂದ್ರೆ ಇದಕ್ಕೆ ಮತ್ತೆ ನಾವು ಇವರಿಗೆ ಒಂದು ದಾರಿ ತೋರಿಸಿದ್ವಲ್ಲ, ಈ ದಾರಿಯ ಮೇಲೆ ನಡೆಯಲು ಅಂದ್ರೆ ನಾವೇನ್ ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಕ್ರಾಂತಿ ಹೆಜ್ಜೆ ಇಟ್ಟಿವಲ್ಲ, ಈ ಕ್ರಾಂತಿಗೆ ಸಂಪೂರ್ಣ ಕರ್ನಾಟಕವೇ ಸಪೋರ್ಟ್ ನಮಗೆ ಮಾಡ್ತಾ ಇದೆ ಅನ್ನೋ ದೃಷ್ಟಿಯಿಂದ ಭವಿಷ್ಯತ್ತಿನಲ್ಲಿ IAS ಹಿಡ್ಕೊಂಡು SSLC ವರೆಗೂ
ಕ್ಲಾಸಸ್ ಅನ್ನು ಅವೈಲೇಬಲ್ ಮಾಡೋಣ, ಅದರ ಮೇಲೆ ವರ್ಕ್ ಮಾಡಲು ಸ್ಟಾರ್ಟ್ ಮಾಡಿ ಅಂತ ನಮಗೆ ಆಲ್ರೆಡಿ ಹೇಳಿದ್ದಾರೆ. ಅದೇ ರೀತಿ ನಾವು ಅದರ ಮೇಲೆ ಸ್ಟಡಿ ಮಾಡ್ತಾ ಇದ್ದೀವಿ. ಡೆಲ್ಲಿಯಿಂದ ಆಗಿರ್ಬೋದು, ಬೆಂಗಳೂರಿಂದ ಆಗಿರ್ಬೋದು, ಹೈದರಾಬಾದಿಂದ ಆಗಿರ್ಬೋದು ಟೀಮ್ಗಳನ್ನ ಕರೆಸ್ಕೊಂಡು ಅವರೊಂದಿಗೆ ಎಕ್ಸ್ಪರ್ಟ್ಸ್ ಅನ್ನು ಕರೆಸ್ಕೊಂಡು ಅವರೊಂದಿಗೆ ಚರ್ಚೆ ಮಾಡಿ ಇದರಲ್ಲಿ ಬದಲಾವಣೆಗಳನ್ನು ಮಾಡೋದ್ರ ಮುಖಾಂತರ ನಾವು ಮುಂಬರುವ ದಿನಮಾನಗಳಲ್ಲಿ ಸ್ವತಃ ಸಂತೋಷ್ ಲಾಡ್ ಸರ್ ಅವರೇ ಧಾರವಾಡಕ್ಕೆ ಬಂದು ಧಾರವಾಡನಲ್ಲಿರುವಂತಹ ಓದುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳೊಂದಿಗೆ ಚರ್ಚೆಯನ್ನು ಮಾಡುವುದರ ಮುಖಾಂತರ ಭವಿಷ್ಯತ್ತಿನ ಯೋಜನೆಯನ್ನು ರೂಪಿಸುವ ಕಾರ್ಯವನ್ನು ಅತಿ ಶೀಘ್ರದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಅತಿ ಶೀಘ್ರದಲ್ಲಿ ಒಂದು ದಿನಾಂಕವನ್ನು ಕೊಡ್ತೀನಿ. ಆ ದಿನಕ್ಕೆ ಬಂದು ಇಡೀ ಕರ್ನಾಟಕದ ಯುವಕರು, ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಯುವಕರೊಂದಿಗೆ ನಾವು ಸ್ವತಃ ಆಫ್ಲೈನ್ ಮುಖಾಂತರ ಅಂದ್ರೆ ಮುಂದೆ ವಿದ್ಯಾರ್ಥಿಗಳ ಮುಂದೆ ಇಟ್ಕೊಂಡು ಅವರೊಂದಿಗೆ ಚರ್ಚೆ ಮಾಡಿ ಮುಂದಿನ ಯೋಜನೆಗಳನ್ನು ಆಲ್ರೆಡಿ ನಾವು ಯೋಜನೆಗಳನ್ನ ರೂಪಿಸ್ತಾ ಇದ್ದೀವಿ. ಆ ಯೋಜನೆಗಳಿಗೆ ಏನ್ ಬೇಕು, ನಮ್ಮ ಕುಂದುಕೊರತೆಗಳಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ಬೇಡಿಕೆ ಆಗಿರ್ಬೋದು, ಈ ಎಲ್ಲ ವಿಷಯಗಳ ಮೇಲೆ ಚರ್ಚೆ ಮಾಡಲು ಸ್ವತಃ ಸಂತೋಷ್ ಲಾಡ್ ಸರ್ ಬರಲಿದ್ದಾರೆ. ನೀವೆಲ್ಲರೂ ಬಂದು ಹಾಜರಾಗಿ ಅಲ್ಲಿ ಒಂದು ಪರೀಕ್ಷೆಯನ್ನು ನಡೆಸುವುದರ ಮುಖಾಂತರ, ಒಂದು ಚಿಕ್ಕ ಪರೀಕ್ಷೆಯನ್ನು ನಡೆಸುವುದರ ಮುಖಾಂತರ ಭವಿಷ್ಯತ್ತಿನ IAS ಆಸ್ಪಿರೆಂಟ್ಸ್ಗಳಿಗೆ, KAS ಆಸ್ಪಿರೆಂಟ್ಸ್ಗಳಿಗೆ ಮತ್ತು PSI ಆಸ್ಪಿರೆಂಟ್ಸ್ಗಳಿಗೆ ಅವರದೇ ಆದಂತಹ ಕೋರ್ಸ್ಗಳನ್ನು ವ್ಯವಸ್ಥಿತವಾಗಿ ಕೊಟ್ಟು ಈ ಕನ್ನಡ ನಾಡಿಗೆ ಒಳ್ಳೆಯ ಅಧಿಕಾರಿಗಳನ್ನು ಕೊಡಬೇಕೆಂಬ ಕನಸು ನಮ್ಮ ಸಂಸ್ಥೆ ಹೊಂದಿದೆ. ಈ ಭಾರತ ಭೂಮಿಗೆ ಅಂದ್ರೆ ಭಾರತಕ್ಕೆ ಒಳ್ಳೆಯ ಅಧಿಕಾರಿಗಳನ್ನು ಕೊಡಬೇಕು, ಒಂದು ಪಾರದರ್ಶಕವಾದ ಆಡಳಿತ ವ್ಯವಸ್ಥೆ ಕನ್ನಡ ನಾಡಿನಲ್ಲಿ ಈ ಭಾರತ ಭೂಮಿಯಲ್ಲಿ ನಿರ್ಮಾಣ ಆಗಬೇಕು ಎಂಬ ಕನಸು ಸಂತೋಷ್ ಲಾಡ್ ಸರ್ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ಹೊಂದಿದೆ. ಇದಕ್ಕೆಲ್ಲ ಕೋಆಪರೇಷನ್ ನಿಮ್ಮದೇ ಇದೆ. ನಾ ಈ ಸುವಿಸ್ತಾರವಾದಂತಹ 15-20 ನಿಮಿಷಗಳವರೆಗೆ ಹೇಳಿರುವಂತಹ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು, ಯಾಕಂದ್ರೆ ಈ ವ್ಯವಸ್ಥೆಯಲ್ಲಿ ಮ್ಯಾನೇಜ್ಮೆಂಟ್ ಅನ್ನು ನನಗೆ ಕೊಟ್ಟಿದ್ರು. ಈ ವ್ಯವಸ್ಥೆಯಲ್ಲಿ ಮುಂದಿನ ಯೋಜನೆಗಳ ಬಗ್ಗೆ ನಾನು ನಿಮಗೆ ಸ್ಪಷ್ಟವಾಗಿ ಈ ಕ್ಲಾಸ್ ನಲ್ಲಿ ಹೇಳಿದ್ದೀನಿ. ಈ ಎಲ್ಲ ಯೋಜನೆಗಳನ್ನು ರೂಪಿಸುವುದರೊಂದಿಗೆ ನೀವು ಸಹಿತ ಇದರ ಸಂಪೂರ್ಣ ಸದುಪಯೋಗ ಪಡೆದುಕೊಳ್ಳುವುದರ ಮುಖಾಂತರ ನಿಮ್ಮ ಜೂನಿಯರ್ಸ್ ಆಗಿರಬಹುದು, ಜಸ್ಟ್ ಪಾಸ್ಔಟ್, ಡಿಗ್ರಿ ಪಾಸ್ಔಟ್ ಆಗಿರಬಹುದು, ಅನೇಕ ಜನರಿಗೆ ಈ ವಿಷಯವು ಇವತ್ತಿಗೂ ಗೊತ್ತಾಗಿಲ್ಲ, ಕೆಲವೊಂದಿಷ್ಟು ಜನರಿಗೆ ಲೇಟ್ ಆಗಿ ಗೊತ್ತಾಗಿದೆ, ಅವರು ಸಹಿತ ಕೋಆಪರೇಟ್ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಸಹಿತ ಈ ಕ್ರಾಂತಿಗೆ ಕೈ ಜೋಡಿಸಬೇಕೆಂದು ನಾನು ಕೋರಿಕೊಳ್ಳುತ್ತೇನೆ. ಭವಿಷ್ಯತ್ತಿನಲ್ಲಿ ನಾವಲ್ಲ, ನಮ್ಮ ಮುಂದಿನ ಪೀಳಿಗೆಯು ಸಹಿತ ಉದ್ಯೋಗಸ್ಥರಾಗಬೇಕು, ಈ ಮುಂದಿನ ಪೀಳಿಗೆಯು ಸಹಿತ ಪ್ರಜ್ಞಾವಂತರಾಗಬೇಕು. ಈ ಸಂತೋಷ್ ಲಾಡ್ ಸರ್ ಅವರ ಕನಸು ಇದು ಕನಸಲ್ಲ, ನನಸಾಗಿ ಈ ಕನ್ನಡ ನಾಡಿನಲ್ಲಿ ಬಿತ್ತಬೇಕು. ಇದಕ್ಕೆಲ್ಲ ನಮ್ಮ ಪ್ರೋತ್ಸಾಹವೇ ಕಾರಣವಾಗುತ್ತೆ. ನಾವೆಲ್ಲರೂ ಸೇರಿ ಸಂತೋಷ್ ಲಾಡ್ ಸರ್ ಹಾಗೂ ಸಂತೋಷ್ ಲಾಡ್ ಫೌಂಡೇಶನ್ ಒಂದಿಗೆ ಕೈ ಜೋಡಿಸುವುದರ ಮುಖಾಂತರ ಈ ವ್ಯವಸ್ಥೆಗೆ ನಾವು ಬೆಳೆಸೋಣ. ಕನ್ನಡ ನಾಡನ್ನು ನಾವು ಏನ್ ಮಾಡಬೇಕು, ಉದ್ಯೋಗಿಕವಾಗಿ ಹಾಗೂ ಕನ್ನಡ ನಾಡನ್ನು ಆರ್ಥಿಕವಾಗಿ ಪ್ರಬಲಗೊಳಿಸಬೇಕು. ಕನ್ನಡದ ಶ್ರೇಷ್ಠತೆಯನ್ನು ಜಗತ್ತಿಗೆ ಮೆರೆಯುವ ಹಾಗೆ ಮಾಡಬೇಕು. ಇತಿಹಾಸವನ್ನು ನೋಡ್ತಾ ಇದೀವಿ ನಾವು, ಕರ್ನಾಟಕ ಇತಿಹಾಸವನ್ನು ನೋಡ್ತಾ ಇದೀವಿ, ಕರ್ನಾಟಕ ಇತಿಹಾಸದ ಕೊಡುಗೆಗಳು ನೋಡ್ತಾ ಇದೀವಿ, ರಾಜರ ಕೊಡುಗೆಗಳು, ಅವರ ಸಂಘರ್ಷಗಳು ನೋಡ್ತಾ ಇದೀವಿ. ಇದು ಸಹಿತ ಇತಿಹಾಸದ ಪುಟಗಳಿಂದ ಶ್ರೇಷ್ಠವಾದ ಕಾರ್ಯವಾಗಿ ಉಳಿಲಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಮುಂದಿನ ವಿಷಯವನ್ನು ಮುಂದುವರಿಸಿದಾಗ ನಮ್ಗೆ ಗೊತ್ತಾಗುತ್ತಾ, ಒಂದನೇ ದೇವರಾಯ ಅಂತ ಹೇಳ್ತೀವಿ. ಒಂದನೇ ದೇವರಾಯ ಅಂತ ಹೇಳ್ತೀವಿ. ಒಂದನೇ ದೇವರಾಯ ಕ್ರಿಸ್ತಶಕ 1406ರಿಂದ 1422 ಕಾಲಾವಧಿಯಲ್ಲಿ ಆಳ್ವಿಕೆ ಮಾಡ್ತಾನೆ. ಈ ಒಂದನೇ ದೇವರಾಯ ಈ ವಂಶದ ಶ್ರೇಷ್ಠ ದೊರೆಗಳಲ್ಲಿ ಈತನೂ ಆಗಿರ್ತಾನ. ಈತ ಫಿರೋಜ್ ಶಾನ ದಾಳಿಯನ್ನು ಫಸ್ಟ್ ಟೈಮ್ ತಡಿತಾನ. ಫಿರೋಜ್ ಶಾನ ದಾಳಿ, ಬೌನಿ ಸುಲ್ತಾನರ ಫಿರೋಜ್ ಶಾನ ದಾಳಿಯನ್ನು ಫಸ್ಟ್ ಟೈಮ್ ತಡಿತಾನ. ಅದೇ ರೀತಿ ಬಂಕಾಪುರ ಕೋಟೆಯನ್ನು ವಶಪಡಿಸಿಕೊಳ್ತಾನ. ಈ ಫಿರೋಜ್ ಶಾನ ದಾಳಿಯನ್ನು ತಡೆಯೋದ್ರ ಮುಖಾಂತರ ಈ ಬಂಕಾಪುರ್ ಪ್ರದೇಶದಲ್ಲಿರುವಂತಹ ಕೋಟೆಯನ್ನು ವಶಪಡಿಸಿಕೊಳ್ತಾನ. ಹನಗಲ್ ಕೋಟೆ ವಶಪಡಿಸಿಕೊಳ್ತಾನ. ಮತ್ತು ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯಿಂದ ಬಿಲ್ ವಿದ್ಯೆ ನಿಪುಣಕರನ್ನು ಈ ಭರತ ಭೂಮಿಗೆ ತಂದು ತನ್ನ ಎಲ್ಲ ಸೈನಿಕರಿಗೆ ಅವರ ಕೌಶಲ್ಯ ಹೆಚ್ಚಿಸಲು ಟ್ರೈನಿಂಗ್ ಕೊಡಿಸ್ತಾನ ಅಂತ ಗೊತ್ತಾಗತ್ತೆ. ಅದೇ ರೀತಿ ತುಂಗಭದ್ರಾ ನದಿಗೆ ಒಂದು ಆಣೆಕಟ್ಟನ್ನು ಕಟ್ಟುವುದರ ಮುಖಾಂತರ ಕೃಷಿಯಲ್ಲಿ ಒಂದು ಭವ್ಯವಾದ ಕ್ರಾಂತಿಯ ಒಂದು ಹೆಜ್ಜೆ ಇಡ್ತಾನ. ಇದೇ ರೀತಿ ಇಟಲಿ ಪ್ರವಾಸಿಗ ಈತನ ಕಾಲದಲ್ಲಿ ಯಾರೋ ನಿಕೋಲೋ ಕುಂಟಿ ಅಂತ ಹೇಳ್ತೀವಿ. ಈ ಇಟಲಿ ಪ್ರವಾಸಿಗ ಒಂದನೇ ದೇವರಾಯನ ಕಾಲದಲ್ಲಿ ಭಾರತ ಭೂಮಿಗೆ ವಿಸಿಟ್ ಕೊಟ್ಟಿದ್ದ ಅಂತ ಗೊತ್ತಾಗತ್ತ. ಇವರು ಯಾವಾಗಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ದಕ್ಷಿಣದ ಭೂಭಾಗದಲ್ಲಿ, ಭರತ ಖಂಡದ ದಕ್ಷಿಣದ ಭೂಭಾಗದಲ್ಲಿ ಇತ್ತಲ್ಲ, ಆ ಸಮಯದಲ್ಲಿ ವಿಸಿಟ್ ಕೊಟ್ಟಿದ್ರು, ಅದು ನಮಗೆ ಗೊತ್ತಾಗತ್ತ. ಅದೇ ರೀತಿ ಎರಡನೇ ದೇವರಾಯ ಅಂತ ಹೇಳ್ತೀವಿ. ಈತನ ನಂತರ ದಿನಗಳಲ್ಲಿ ಶ್ರೇಷ್ಠವಾದಂತಹ ದೊರೆ ಈ ಎರಡನೇ ದೇವರಾಯ 1424ರಿಂದ 1446ರವರೆಗೆ ಆಳ್ವಿಕೆ ಮಾಡ್ತಾನೆ. ಈತನು ಸಹಿತ ಈ ವಂಶದ ಶ್ರೇಷ್ಠ ದೊರೆ. ಈತನಿಗೆ ಮತ್ತೊಂದು ಹೆಸರು ಏನಪ್ಪ ಅಂದ್ರೆ ಪ್ರೌಢ ದೇವರಾಯ ಅಂತ ಹೇಳ್ತೀವಿ.
ಪ್ರೌಢದೇವರಾಯ ಮತ್ತು ಕೃಷ್ಣದೇವರಾಯರೇ ಈ ವಂಶದ ಶ್ರೇಷ್ಠ ದೊರೆಗಳು. ಅದರಲ್ಲಿ ಪ್ರೌಢದೇವರಾಯ ಈತನನ್ನು ಎರಡನೇ ದೇವರಾಯ ಅಂತ, ಇಮ್ಮಡಿ ದೇವರಾಯ ಅಂತ ಕರೀತಾರೆ. ಈತ ಅಹ್ಮದ್ ಶಾನ ದಾಳಿಯನ್ನು ಫಸ್ಟ್ ಟೈಮ್ ತಡೀತಾನೆ. ಅದೇ ರೀತಿ ಈತನ ಭಯದಿಂದ ದಕ್ಷಿಣದ ಭೂಭಾಗದಲ್ಲಿರುವಂತಹ ಇಸ್ಲಾಂ ಸಾಮ್ರಾಜ್ಯ ಯಾವುದು, ಬಹುಮನಿ ಸಾಮ್ರಾಜ್ಯ. ಈ ಬಹುಮನಿ ಸಾಮ್ರಾಜ್ಯ ಏನ್ ಮಾಡಪ್ಪ ಅಂದ್ರೆ ಈತನ ದಾಳಿಯಿಂದ, ಈತನ ಭಯದಿಂದ ಇವರು ತನ್ನ ರಾಜಧಾನಿಯಾಗಿರುವಂತಹ ಗುಲ್ಬರ್ಗಾ ಭೂಪ್ರದೇಶದಿಂದ ಬೀದರ್ ಭೂಭಾಗಕ್ಕೆ, ತನ್ನ ರಾಜಧಾನಿಯನ್ನು ಗುಲ್ಬರ್ಗಾ ಭೂಭಾಗದಿಂದ ಬೀದರ್ ಭೂಭಾಗಕ್ಕೆ ಸ್ಥಳಾಂತರಿಸ್ತಾರೆ. ಅಂದ್ರೆ ಈ ರಾಜಧಾನಿಯನ್ನು ಗುಲ್ಬರ್ಗಾದಿಂದ ಬೀದರ್ಗೆ ಶಿಫ್ಟ್ ಮಾಡ್ತಾರ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಈತನ ಬಲಾಢ್ಯವಾದ ಸೈನ್ಯ ಪದೇ ಪದೇ ಈತನ ಮೇಲೆ ದಾಳಿ ಮಾಡಿದ್ರಿಂದ ಈ ರಾಜಮನೆತನಕ್ಕೆ ಆಗಿರಬಹುದು ಅಥವಾ ಮಂತ್ರಿ ಮಂಡಲಕ್ಕೆ ಆಗಿರಬಹುದು ಧಕ್ಕೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಗುಲ್ಬರ್ಗಾದಿಂದ ಬೀದರ್ಗೆ ತನ್ನ ಸಾಮ್ರಾಜ್ಯದ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಈತನ ಶ್ರೇಷ್ಠವಾದ ದಂಡನಾಯಕ ಯಾರಪ್ಪ ಅಂದ್ರೆ ಲಕ್ಕನ್ನ ದಂಡೀಶ್ ಅಂತ ಹೇಳ್ತೀವಿ. ಈ ಲಕ್ಕನ್ನ ದಂಡೀಶ್ನ ಕಾರ್ಯವೈಖರಿಗಳೇ ಈ ಸಾಮ್ರಾಜ್ಯದ ಶ್ರೇಷ್ಠತೆಗೆ ಕಾರಣವಾದವು, ಬಹುಮನಿ ಸಾಮ್ರಾಜ್ಯದ ಭಯಕ್ಕೂ ಸಹಿತ ಕಾರಣವಾದವು. ಈ ಲಕ್ಕನ್ನ ದಂಡೀಶ್ ದಕ್ಷಿಣದ ಸಮುದ್ರಾಪತಿ ಎಂಬ ಬಿರುದು ಹೊಂದಿರ್ತಾನೆ. ಯಾವುದು, ದಕ್ಷಿಣದ ಸಮುದ್ರಾಪತಿ ಎಂಬ ಬಿರುದನ್ನು ಹೊಂದಿರ್ತಾನ. ಅದೇ ರೀತಿ ಈತ ವೀರಶೈವ ಮತ್ತು ಒಬ್ಬ ಸಾಹಿತಿ ಬರಹಗಾರ ಅಂತ ಸಹಿತ ಗುರುತಾಗಿರ್ತಾನೆ. ವೀರಶೈವ ಕುಲಕ್ಕೆ ಸೇರಿದಂತಹ ಅಥವಾ ಲಿಂಗಾಯತ ಮತವನ್ನು ಇರುವಂತಹ ಈತ ಬರಹಗಾರ ಅಂತ ಹೇಳಿದ್ರೆ ಈ ಲಕ್ಕನ್ನ ದಂಡೀಶ್ನ ಬಗ್ಗೆ ಈತ ಶ್ರೇಷ್ಠ ಸೇನಾನಿ ಮತ್ತು ಒಬ್ಬ ಬರಹಗಾರ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಪ್ರೌಢ ದೇವರಾಯನು ಸಹಿತ ಸ್ವತಃ ವಿದ್ವಾಂಸನಾಗಿದ್ದ ಅಂತ ಹೇಳ್ತಾರೆ. ಈ ವಿದ್ವಾಂಸನಾಗಿದ್ದ ಈತ ಮಹಾನಾಟಕಗಳಾದಂತಹ ಸನ್ನಿಧಿ ಅಂತ ಹೇಳ್ತೀವಿ, ಹೌದು ಸುಧಾನಿಧಿ ಅಂತ ಹೇಳ್ತೀವಿ. ಈ ಸುಧಾನಿಧಿ ಎಂಬ ನಾಟಕವನ್ನು ರಚನೆ ಮಾಡ್ತಾನ. ಅದೇ ರೀತಿ ಬಾದರಾಯನ ಬ್ರಹ್ಮ ಎಂಬ ಸೂತ್ರ ಅಥವಾ ಒಂದು ನಾಟಕವನ್ನು ರಚನೆ ಮಾಡ್ತಾನ. ಈತನ ಕಾಲದಲ್ಲಿ ನಾವು ನೋಡಿದಾಗ ಕುಮಾರವ್ಯಾಸರು ಮತ್ತು ಚಾಮರಸರು ಈತನ ಆಸ್ಥಾನದ ಕವಿಗಳಾಗಿದ್ರು. ಕುಮಾರವ್ಯಾಸರು ಗದುಗಿನ ಭಾರತ ಅಂತ ಹೇಳ್ತೀವಿ. ಈ ಚಾಮರಸ ಸಹಿತ ಈತನ ಆಸ್ಥಾನದಲ್ಲಿ ಕವಿಗಳಾಗಿದ್ರು ಅಂತ ಗೊತ್ತಾಗುತ್ತೆ. ಪ್ರೌಢ ದೇವರಾಯ ಹಂಪಿಯಲ್ಲಿ ಹಜಾರ ರಾಮಸ್ವಾಮಿ ದೇವಾಲಯ ರಚನೆ ಮಾಡ್ತಾನೆ. ಯಾವುದು, ಇವರು ಸಹಿತ ಶೈವರಾಗಿದ್ರು. ಇವರು ಸಹಿತ ಹಜಾರ ರಾಮಸ್ವಾಮಿ ದೇವಾಲಯವನ್ನು ರಚನೆ ಮಾಡ್ತಾನೆ. ಎಲ್ಲಿ, ಹಂಪಿಯಲ್ಲಿ. ಈತನ ರಾಜಧಾನಿ ಅವಾಗ ಹಂಪಿನೇ ಆಗಿರ್ತದ. ಅದೇ ರೀತಿ ಪರ್ಷಿಯಾದ ಯಾತ್ರಿಕ, ಈತನ ಕಾಲದಲ್ಲಿ ಒಬ್ಬ ವಿದೇಶಿಗ ಬರ್ತಾನೆ. ಪರ್ಷಿಯಾದ ಯಾತ್ರಿಕ ಅಬ್ದುಲ್ ರಜಾಕ್ ಅಂತ ಹೇಳ್ತೀವಿ. ಪರ್ಷಿಯಾದ ಯಾತ್ರಿಕ ಅಬ್ದುಲ್ ರಜಾಕ್ ಈತನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಅಂತ ಹೇಳ್ತೀವಿ. ಈತನಿಗೆ ಇರುವಂತಹ ಶ್ರೇಷ್ಠವಾದ ಬಿರುದುಗಳು ಅಂತ ನೋಡಿದಾಗ ಗಜ ಬೇಂಟೆಗಾರ ಮತ್ತು ವೀರ ಪ್ರತಾಪ ದೇವರಾಯ ಎಂಬ ಬಿರುದಿದ್ದವು. ಗಜ ಬೇಂಟೆಗಾರ ಎಂಬ ಬಿರುದನ್ನು ಹೊಂದಿರುವಂತಹ ದೊರೆ ಯಾರಪ್ಪ ಅಂತ ನಮ್ಗೆ ಗೊತ್ತಾದ್ರೆ ಪ್ರೌಢ ದೇವರಾಯ ಎರಡನೆಯ ದೇವರಾಯ ಅಂತ ಹೇಳ್ಬಹುದು, ಅಥವಾ ವೀರ ಪ್ರತಾಪ ದೇವರಾಯ ಎಂಬ ಎರಡು ಬಿರುದುಗಳನ್ನು ಹೊಂದಿದ್ದ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಈ ಮುಂದಿನ ವಂಶಸ್ಥರು ಸಾಳ್ವರು ಅಂತ ಹೇಳ್ತೀವಿ. ಅರವಿಡು, ತುಳು, ಅರವಿಡು ನೋಡ್ರಿ, ಸಂಗಮ, ಸಾಳ್ವ, ತುಳು, ಅರವಿಡು ಅಂತ ಹೇಳ್ತೀವಲ್ಲ. ಸಾಳ್ವ ಮಣಿತನ ಬರ್ತದ. ಇವರು ಸಹಿತ ಕೆಲವು ದಿನಗಳವರೆಗೆ ಆಳ್ವಿಕೆ ಮಾಡ್ತಾರೆ. 1485ರಿಂದ 1503ರವರೆಗೆ ಆಳ್ವಿಕೆ ಮಾಡ್ತಾರೆ. ಈ ವಂಶದ ಸ್ಥಾಪಕ ನರಸಿಂಹ ಅಂತ ಹೇಳ್ತೀವಿ. ಯಾರು, ನರಸಿಂಹ ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಈತ ಹಳೆ ವಂಶಗಳಿಗೆ ಚಿಲಾಂಜನಿ ಇಟ್ಟಂತಹ ವ್ಯಕ್ತಿ ಅಂತ ಹೇಳ್ತೀವಿ. ಇಟ್ಟಂತಹ ದೊರೆ ಅಂತ ಹೇಳಿ ಆತ ಒಂದು ಬಿರುದನ್ನು ಸಹಿತ ಸ್ವೀಕರಿಸಿದ್ದ ಅಂತ ಹೇಳ್ತೀವಿ. ಈತ ಚಂದ್ರಗಿರಿ ಪ್ರಾಂತ್ಯದ ಮಾಂಡಲಿಕನಾಗಿದ್ದ. ಮೂಲತಃ ಈತ ಚಂದ್ರಗಿರಿ ಪ್ರಾಂತ್ಯದ ಮಾಂಡಲಿಕನಾಗಿದ್ದ. ಈತ ಏನ್ ಮಾಡ್ತಂದ್ರೆ ವೀರ ನರಸಿಂಹ ಈ ವಂಶದ ಎರಡನೇ ದೊರೆ. ಈತ ಪಟ್ಟಕ್ಕೆ ಬರ್ತಾನೆ. ಮುಂದೆ ಏನಾಗತ್ತಂದ್ರೆ ಎರಡನೇ ನರಸಿಂಹ, ಸಾಳ್ವ ಎರಡನೇ ನರಸಿಂಹನ ಕೊಲೆ ಆಗತ್ತೆ. ತುಳು ನರಸನಾಯಕ ಎಂಬ ತುಳು ವಂಶದ ವ್ಯಕ್ತಿಯಿಂದ ಈತನ ಕೊಲೆ ಆಗತ್ತೆ. ಈ ಕೊಲೆ ಆದ ನಂತರ ಮುಂದೆ ತುಳು ವಂಶವು ಸ್ಥಾಪನೆ ಆಗುತ್ತೆ. ಕೆಲವು ದಿನಗಳವರೆಗೆ ಇವರ ಆಳ್ವಿಕೆ ನಡೀತದ. ಮುಂದೆ ತುಳು ಸಂತತಿ ಆಳ್ವಿಕೆಗೆ ಬರ್ತದೆ. ಇವರು ಸಹಿತ ಶ್ರೇಷ್ಠವಾದ ಆಡಳಿತವನ್ನು ಭರತಖಂಡಕ್ಕೆ ಕೊಡ್ತಾರೆ. ಈ ವಂಶದ ಸ್ಥಾಪಕ ಯಾರಪ್ಪ? ಈ ವಂಶದ ಸ್ಥಾಪಕ ತುಳು ಯಾರಂತ ಹೇಳ್ತೀವಿ? ತುಳು ವಂಶದ ನಾಯಕ ತುಳು ನರಸಿಂಹ ನಾಯಕ ಅಂತ ಹೇಳ್ತೀವಿ. ಈ ವಂಶದ ಮೊದಲ ದೊರೆ ಯಾರು? ವೀರ ನರಸಿಂಹ ಅಂತ ಹೇಳ್ತೀವಿ. ಅದೇ ರೀತಿ ಎರಡನೇ ಹರಿಹರ ಅಂತ ಹೇಳ್ತೀವಿ. ಎರಡನೇ ಹರಿಹರ ಇದರ ಕಾಲಾವಧಿ 1377ರಿಂದ 1404ರವರೆಗೆ ಅಂತ ಹೇಳ್ತೀವಿ. ಇವರು ಸಹಿತ ಆಳ್ವಿಕೆ ಮಾಡ್ತಾರೆ. ಈತ ಬುಕ್ಕರಾಯನ ಮಗನಾಗಿರ್ತಾನ. ಯಾರು? ಈತ ಬುಕ್ಕರಾಯನ ಮಗ. ಮತ್ತು
ಅದೇ ರೀತಿ ಈತ ಬಹುಮನಿ ಸುಲ್ತಾನರ ಅಂದ್ರೆ ಬಹುಮನಿ ಸುಲ್ತಾನರನ್ನು ಸೋಲಿಸ್ತಾನ ಅಂತ ಗೊತ್ತಾಗತ್ತ. ಆಪರೇಟ್ ಮಾಡಬಹುದು. ಬಹುಮನಿ ಸುಲ್ತಾನರ ಮಗನಾಗಿರ್ತಾನ. ಬಹುಮನಿ ಸುಲ್ತಾನರನ್ನು ಸೋಲಿಸ್ತಾನ ಅಂತ ಗೊತ್ತಾಗತ್ತ. ಇದು ನೋಡ್ರಿ, ಸುಲ್ತಾನ ಮಿರ್ಜಾ ಉದ್ದೀನ್ ಅನ್ನು ಸೋಲಿಸಿ ವಿಜಯನಗರ ಮೇಲೆ ಪದೇ ಪದೇ ದಾಳಿ ಮಾಡ್ತಿರ್ತಾನ. ಆತನ ದಾಳಿಯನ್ನು ತಡಿತಾನ. ಅದೇ ರೀತಿ ಹರಿಹರದ ರೆಡ್ಡಿ ಅಂತ ಹೇಳ್ತೀವಿ. ಹರಿಹರದ ಈ ರೆಡ್ಡಿಯ ಮನೆತನಕ್ಕೆ ಸೇರಿದಂತ ಶ್ರೀಶೈಲ ಮತ್ತು ನಲ್ಲೂರು ಭೂಪ್ರದೇಶಗಳನ್ನು ವಶಪಡಿಸ್ತಾನೆ. ಯಾವುದು? ಶ್ರೀಶೈಲ ಮತ್ತು ನಲ್ಲೂರು ಭೂಭಾಗಗಳನ್ನು ವಶಪಡಿಸಿಕೊಳ್ತಾನೆ. ರೆಡ್ಡಿ ಅವರಿಂದ ಏನ್ ಮಾಡ್ತಾರೆ? ಶ್ರೀಶೈಲ ಮತ್ತು ನಲ್ಲೂರು ಭೂಭಾಗವನ್ನು ವಶಪಡಿಸಿಕೊಳ್ತಾನೆ. ಅದೇ ರೀತಿ ಈತನ ಕಾಲದಲ್ಲಿ ಶ್ರೀಲಂಕಾದ ಮೇಲೆ ಸಹಿತ ದಂಡೆತ್ತಿ ಹೋಗ್ತಾನೆ. ಶ್ರೀಲಂಕಾದ ದೊರೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದರ ಮುಖಾಂತರ ಅಲ್ಲಿ ಗೆಲುವನ್ನು ಸಾಧಿಸುವುದರ ಮುಖಾಂತರ ಅಲ್ಲಿ ಅನೇಕ ಕಪ್ಪು ಕಾಣಿಕೆಗಳನ್ನು ಪಡಿತಾನ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈತನಿಗೂ ಸಹಿತ ಕೊಟ್ಟಿರುವಂತಹ ಬಿರುದುಗಳು ಅಂತ ನೋಡಿದಾಗ ಕರ್ನಾಟಕದ ವಿದ್ಯಾವಿಳಾಸ, ವೇದ ಮಾರ್ಗ ಮತ್ತು ಮಹಾರಾಜಾದಿರಾಜ. ಕರ್ನಾಟಕದ ವಿದ್ಯಾವಿಲಾಸ, ವೇದ ಮಾರ್ಗ ಮತ್ತು ಮಹಾರಾಜಾದಿರಾಜ ಎಂಬ ಬಿರುದನ್ನು ಈತನಿಗೆ ಕೊಟ್ಟಿರ್ತಾರ ಅಂತ ಗೊತ್ತಾಗುತ್ತೆ. ಈ ವಂಶದ ಮತ್ತೊಬ್ಬ ದೊರೆ ಅಂತ ನೋಡಿದಾಗ ವೀರ ನರಸಿಂಹ ಅಂತ ಹೇಳ್ತೀವಿ. ಈ ವೀರ ನರಸಿಂಹನ ಕಾಲಾವಧಿ 503 ರಿಂದ 509 ಅಂತ ಹೇಳ್ತೀವಿ. 503 ರಿಂದ 509. ಈತ ಯೂಸುಫ್ ಆದಿಲ್ ಖಾನ್ ಅಂತ ಹೇಳ್ತೀವಿ. ಅಂದ್ರೆ ಯೂಸುಫ್ ಆದಿಲ್ ಖಾನ್ ಅಂದ್ರೆ ಯೂಸುಫ್ ಆದಿಲ್ ಶಾ ಅಂತ ಹೇಳ್ತೀವಿ. ಇದೆ ಯೂಸುಫ್ ಆದಿಲ್ ಶಾನನ್ನು ಸಹಿತ ಈತ ಸೋಲಿಸಿ ಆತನಿಂದ ರಾಯಚೂರ್ ಭೂಭಾಗ, ಮುದುಗಲ್ ಭೂಭಾಗ ಮತ್ತು ಈ ತುಂಗಭದ್ರಾದ ರಾಯಚೂರು ಭೂಭಾಗದ ದೋಅಬ್ ಪ್ರದೇಶವನ್ನು ಆಕ್ರಮಿಸಿಕೊಳ್ತಾನೆ. ನೋಡ್ರಿ, ರಾಯಚೂರು, ಮುದುಗಲ್ ಅದರೊಂದಿಗೆ ಏನಿದೆ ದೋಅಬ್ ಪ್ರಾಂತ್ಯಗಳನ್ನು ಆಕ್ರಮಿಸಿಕೊಳ್ತಾನೆ ಮತ್ತು ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಈತನ ಕಾಲದಲ್ಲಿ ಪೋರ್ಚುಗೀಸರೊಂದಿಗೆ ಒಳ್ಳೆಯ ಸಂಬಂಧಗಳನ್ನು ಬೆಳೆಸ್ತಾನೆ. ಅವರಿಂದ ಕುದುರೆ ವ್ಯಾಪಾರವನ್ನು ಮಾಡ್ತಾನೆ. ಅಂದ್ರೆ ಪೋರ್ಚುಗೀಸರಿಂದ ಯುರೋಪಿನ ಕುದುರೆಗಳನ್ನು ಖರೀದಿ ಮಾಡ್ತಾನೆ ಅನ್ನೋದು ಗೊತ್ತಾಗುತ್ತೆ. ಪೋರ್ಚುಗೀಸರೊಂದಿಗೆ ಒಳ್ಳೆಯ ಸಂಬಂಧಗಳು ಹೊಂದಿದ್ದಕ್ಕಾಗಿಯೇ ಇವರಿಗೆ ಅನುಕೂಲವಾಗತ್ತೆ. ಯಾಕಂದ್ರೆ ವಿದೇಶದಿಂದ ಬರುವಂತಹ ಕುದುರೆಗಳು, ಶ್ರೇಷ್ಠವಾದಂತಹ ಕುದುರೆ ತಳಿಗಳು ಇವರಿಗೆ ಸಿಗತ್ತೆ. ಅವರ ಕಾಲದಲ್ಲಿ ಯುದ್ಧೋಪಕರಣಗಳು ಸಹಿತ ಇವರು ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಸಪ್ಲೈ ಮಾಡ್ತಾರೆ, ಅಂದ್ರೆ ಕೊಡ್ತಾರ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಈ ವಂಶದ ಸರ್ವಶ್ರೇಷ್ಠ ದೊರೆ ಅಂತ ಹೇಳಿ, ಈ ವಂಶದ ಸರ್ವಶ್ರೇಷ್ಠ ದೊರೆ ಮತ್ತು ಕನ್ನಡ ಭೂಭಾಗದ ಸರ್ವಶ್ರೇಷ್ಠ ದೊರೆ ಅಂತೆ ಫೇಮಸ್ ಆಗಿರುವಂತಹ ಶ್ರೀಕೃಷ್ಣ ದೇವರಾಯ. ಸಾಕ್ಷಾತ್ ಪಾಂಡುರಂಗನ ಭಕ್ತನಾಗಿರುವಂತಹ ಈತ ಶ್ರೀಕೃಷ್ಣ ದೇವರಾಯ 1509 ರಿಂದ 1529 ಆಳ್ವಿಕೆಯನ್ನು ಮಾಡ್ತಾನೆ. ಈ ವಂಶದ ಶ್ರೇಷ್ಠ ದೊರೆ, ಕನ್ನಡ ಭೂಭಾಗದ ಸರ್ವಶ್ರೇಷ್ಠ ದೊರೆ ಅಂತ ಹೇಳ್ತೀವಿ. ಈತ ಪಟ್ಟಾಭಿಷೇಕವನ್ನು ಸಹಿತ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದೇ ಆಚರಣೆ ಮಾಡ್ಕೊತಾನೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಈತ ಪಟ್ಟಾಭಿಷೇಕವನ್ನು ಮಾಡಿ ಪಟ್ಟಕ್ಕೆ ಏರ್ತಾನ ಅನ್ನೋದು ಗೊತ್ತಾಗತ್ತ. ಅದೇ ರೀತಿ ನೋಡ್ರಿ, ಈತನ ಗುರುಗಳು ತಾತಾಚಾರಿ ಅಂತ ಹೇಳ್ತಾರೆ. ತಾತಾಚಾರಿ ಮೊಘಲ ದೊರೆ ಬಾಬರ್ನ ಸಮಕಾಲೀನವನು. ಬಾಬರ್ ಬಂದಿದ್ದು ಭಾರತಕ್ಕೆ 1526ರಲ್ಲಿ ಪಾನಿಪತ್ ಕದನ ನಡೀತಿದೆ. ಈ ಪಾನಿಪತ್ ಕದನ ಬಾಬರ್ ನಡುವೆ ಮತ್ತು ದೆಹಲಿ ಸುಲ್ತಾನರ ನಡೀತದೆ, ಹೌದಲ್ಲ? ಅವಾಗ ಭಾರತಕ್ಕೆ ಈತ ಬರ್ತಾನೆ. ಈತನು ಸಹಿತ ಇದೇ ಕಾಲಘಟ್ಟದವನು. ಅಂದ್ರೆ ಬಾಬರ್ನ ಕಾಲಘಟ್ಟದಲ್ಲಿ ಈ ಭೂಭಾಗಕ್ಕೆ, ದಕ್ಷಿಣದ ಭೂಭಾಗದಲ್ಲಿ ಆಳ್ವಿಕೆ ಮಾಡುತ್ತಿರುವಂತಹ ದೊರೆ ಯಾರಪ್ಪ ಅಂದ್ರೆ ಶ್ರೀಕೃಷ್ಣ ದೇವರಾಯ ಅಂತ ನಾವು ಹೇಳ್ತೀವಿ. ಇದೇ ರೀತಿ ಶ್ರೀಕೃಷ್ಣ ದೇವರಾಯ ಮೊದಲನೇದಾಗಿ ಈತನ ವಿಜಯಗಳು, ಈತನ ಸಾಧನೆಗಳು ಅಂತ ನೋಡಿದಾಗ ನೋಡ್ರಿ, ಬಹುಮನಿ ಮತ್ತು ಬಿಜಾಪುರ್ ಸುಲ್ತಾನರ ಮೇಲೆ ದಾಳಿ. ಈತ ಯಾರಿಗೂ ತಗ್ಗಲ್ಲ ಬಗ್ಗಲ್ಲ, ಸೋಲಂತೂ ಕಂಡೇ ಇಲ್ಲ. ನೋಡ್ರಿ, ಈತ ಏನ್ ಮಾಡ್ತಾನೆ ಅಂದ್ರೆ ಬಿಜಾಪುರ್ನ ಯೂಸುಫ್ ಅಲಿ ಆದಿಲ್ ಶಾ ಅಂತ ಹೇಳ್ತೀವಲ್ಲ, ಈ ಯೂಸುಫ್ ಆದಿಲ್ ಶಾ ಮೇಲೆ ದಾಳಿಯನ್ನ ಹೇಳ್ತಾನ. ಅದೇ ರೀತಿ ಈತನ ಮುಸ್ಲಿಂ ಸಾಮಂತರಾಗಿರುವಂತಹ ರಾಯಚೂರಿನ ದೋಬ್ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನ ಅವರಿಂದ. ಈ ರೀತಿ ಈ ಬಹುಮನಿ ಸುಲ್ತಾನರು ಮತ್ತು ಬಿಜಾಪುರ್ ಸಾಮ್ರಾಜ್ಯದ ಮೇಲೆ ಸದೈವವಾಗಿ ಈತ ವಿಜಯವನ್ನು ಸಾಧಿಸಿರ್ತಾನ. ಅದೇ ರೀತಿ ಗುಲ್ಬರ್ಗಾದ ಮೇಲೆ ದಾಳಿ ಅಂತ ಹೇಳ್ತೀವಿ. ಇದು ಸಹಿತ ಮುಖ್ಯವಾದಂತಹ ದಾಳಿ. ನೋಡ್ರಿ, ಗುಲ್ಬರ್ಗಾದ ಮೇಲೆ ದಾಳಿ ಅಂದ ತಕ್ಷಣ ಬಹುಮನಿ ಸಾಮ್ರಾಜ್ಯಕ್ಕೆ ಬಂದಿರುವಂತಹ ಕುತ್ತು ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ, ಈ ವಂಶಸ್ಥರು ಸೋತು ಬೀದರ್ಗೆ ಪಲಾಯನ ಆಗಿರ್ತಾರೆ.
ಇವರ ದಾಳಿಯ ಭೀತಿಯಿಂದ ಗುಲ್ಬರ್ಗದಿಂದ ಬೀದರ್ಗೆ ಪಲಾಯನ ಆಗಿರ್ತಾರೆ. ಅದೇ ಸಂದರ್ಭದಲ್ಲಿ ಈ ವಂಶದ ಮಂತ್ರಿ ಅಮೀರ್ ಬುರಿವುದ್ದೀನ್ ಅಂತ ಹೇಳಿ ಈತ ಆ ಕಾಲದ ಸುಲ್ತಾನನಾಗಿರುವಂತಹ ಸುಲ್ತಾನ್ ಮೊಹಮ್ಮದ್ನನ್ನು ಏನ್ ಮಾಡ್ತಾನಂದ್ರ ಮನೆಯಲ್ಲಿಯೇ ಇರ್ತಾನ, ಅಂದ್ರೆ ಸೆರೆ ಮನೆಯಲ್ಲಿ ಇಟ್ಟಿರ್ತಾನ. ಆತನಿಗೆ ಸೆರೆ ವಾಸವನ್ನು ಇಟ್ಟಿರ್ತಾನ. ಇದು ಯಾರಿಗೆ ಗೊತ್ತಾಗತ್ತ? ಶ್ರೀಕೃಷ್ಣ ದೇವರಾಯನಿಗೆ ಗೊತ್ತಾಗುತ್ತೆ. ಶ್ರೀಕೃಷ್ಣ ದೇವರಾಯ ಏನ್ ಮಾಡ್ತಾನಪ್ಪ ಅಂದ್ರೆ ಇದೊಂದು ಕೆಟ್ಟ ವಿಚಾರ ಅಂತ ಗುರ್ತ ಮಾಡಿಕೊಂಡು ಈ ಬೌಮನಿ ಸಾಮ್ರಾಜ್ಯದಲ್ಲಿ, ಬೌಮನಿ ಮನೆತನದಲ್ಲಿ ಇದೊಂದು ಅತಂತ್ರ ವ್ಯವಸ್ಥೆ ಹುಟ್ಟಿದೆ ಅಂತ ಹೇಳಿ ಈತ ದಾಳಿಯನ್ನು ಮಾಡೋದ್ರ ಮುಖಾಂತರ ಈ ಸುಲ್ತಾನ್ ಮೊಹಮ್ಮದ್ನನ್ನು ಸೆರೆಮನೆಯಿಂದ ಹೊರಗೆ ತೆಗೆದು ಸಾಮ್ರಾಜ್ಯವನ್ನು ಪುನರ್ಸ್ಥಾಪನೆ ಮಾಡಿ ಬೌಮನಿ ಸಾಮ್ರಾಜ್ಯವನ್ನು ವ್ಯವಸ್ಥಿತವಾಗಿ ಸ್ಥಾಪನೆ ಮಾಡೋದ್ರ ಮುಖಾಂತರ ಈತನಿಗೆ ಬೌಮನಿ ಸಾಮ್ರಾಜ್ಯದವರು, ಈ ದಕ್ಷಿಣ ಭೂಭಾಗದವರು ಏನಂತ ಕರೀತಾರೆ? ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಹೇಳ್ತಾರೆ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಹೇಳಿ ಈತನಿಗೆ ಬಿರುದು ಕೊಡ್ತಾರೆ. ಕಾರಣ ಆ ಸುಲ್ತಾನ್ ಮೊಹಮ್ಮದ್ನಿಗೆ ಸೆರೆಮನೆಯಿಂದ ಹೊರಗೆ ತೆಗೆದು ಅಲ್ಲಿರುವಂತಹ ಆಡಳಿತ ವ್ಯವಸ್ಥೆಯನ್ನು ಸುವ್ಯವಸ್ಥಿತ ಮಾಡಿ ಆತನಿಗೆ ಸಾಮ್ರಾಜ್ಯ ಪುನರ್ ನಿರ್ಮಾಣ ಮಾಡಿ ಕೊಡ್ತಾನ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಹೇಳಿ ಬಿರುದನ್ನು ಕೊಡ್ತಾನೆ. ಅದೇ ರೀತಿ ಒಡಿಸ್ಸಾದ ಮೇಲೆ ದಂಡಯಾತ್ರೆ ಅಂತ ಹೇಳ್ತೀವಿ. ಒಡಿಸ್ಸಾದ ಗಜಪತಿ ಪ್ರತಾಪ ರುದ್ರನ ಮೇಲೆ ಈತ ಪದೇ ಪದೇ ದಾಳಿ ಮಾಡ್ತಿರ್ತಾನೆ. ಕಾರಣನೇ ಬೇರೆ ಇತ್ತು. ಕಾರಣ ಈತ ಒಂದಲ್ಲ 3-4 ಸಾರಿ ದಾಳಿ ಮಾಡ್ತಾನ. ಆ ದಾಳಿಯನ್ನು ತಡಿತಾನ. ರಾಜ್ಯದ ಖಜಾನೆ ಖಾಲಿ ಆದ್ರೂ ಸಹಿತ ಈತ ಗಜಪತಿಯ ಮೇಲೆ ದಾಳಿ ಅಂತೂ ನಿಲ್ಲಿಸಲ್ಲ. ಕಾರಣ ಈತನ ಮಗಳು ಜಗನ್ಮೋಹಿನಿಯನ್ನು ಪಡೆಯುವ ಹಂಬಲದ ಮೇಲೆ ಈತ ಏನ್ ಮಾಡ್ತಾನಂದ್ರೆ ಈ ಗಜಪತಿ ಪ್ರತಾಪರುದ್ರನ ಮೇಲೆ ಪದೇ ಪದೇ ದಾಳಿಯನ್ನು ಮಾಡ್ತಾನೆ. ಈತನ ಅನೇಕ ಭೂ ಪ್ರದೇಶಗಳನ್ನು ವಶಪಡಿಸಿಕೊಳ್ತಿರ್ತಾನೆ. ಕೊನೆಗೂ ಒಂದು ಅಗ್ರಿಮೆಂಟ್ ಆಗತ್ತೆ, ಒಪ್ಪಂದ ಆಗತ್ತೆ. ಆ ಒಪ್ಪಂದದಂತೆ ಏನಾಗತ್ತಂದ್ರೆ ಗಜಪತಿ ಪ್ರತಾಪರುದ್ರ ತನ್ನ ಸುಂದರವಾದಂತಹ ಮಗಳು ಜಗನ್ಮೋಹಿನಿಯನ್ನು ರಾಜನಾಗಿರುವಂತ ಶ್ರೀಕೃಷ್ಣ ದೇವರಾಯನಿಗೆ ಕೊಟ್ಟು ಮದುವೆ ಮಾಡಿಸ್ತಾನ ಅಂತ ಗೊತ್ತಾಗುತ್ತೆ. ಜಗನ್ಮೋಹಿನಿಯ ಮನಸ್ಸು ಬೇರೆಯವರ ಮೇಲೆ ಮೋಹವಾಗಿರ್ತದ. ಬೇರೆ ಅಂದ್ರೆ ಬೇರೆ ವ್ಯಕ್ತಿ ಮೇಲೆ ಇರುತ್ತದ, ಬೇರೆ ರಾಜನ ಮೇಲೆ ಇರುತ್ತದ. ಬಟ್ ಏನ್ ಮಾಡೋದು? ಬಲಾಢ್ಯವಾದ ಸಾಮ್ರಾಜ್ಯ. ಆ ಸಾಮ್ರಾಜ್ಯ ಪದೇ ಪದೇ ತಂದೆಯ ಆಡಳಿತದ ಮೇಲೆ ದಾಳಿ ಮಾಡ್ತಾ ಇತ್ತು. ಕೊನೆಗೂ ಈ ಒಪ್ಪಂದಕ್ಕೆ ಸಹಿ ಆಗತ್ತ. ಮುಂದೆ ಈತ ಜಗನ್ಮೋಹಿನಿಯನ್ನು ವರಿಸಿಕೊಳ್ತಾನ ಅನ್ನೋದು ಗೊತ್ತಾಗುತ್ತೆ. ಗಜಪತಿ ಪ್ರತಾಪರುದ್ರನ ಮಗಳು ಯಾರು? ಜಗನ್ಮೋಹಿನಿ. ಈ ಜಗನ್ಮೋಹಿನಿಯನ್ನು ಪಡಿತಾನಂತ ಗೊತ್ತಾಗುತ್ತೆ. ಅದೇ ರೀತಿ 6 ವರ್ಷಗಳ ಕಾಲ ಅಂತ ಹೇಳಿ ಈ ದಿಗ್ವಿಜಯದ ನೆನಪು ಅಂದ್ರೆ ಪ್ರತಿ 6 ವರ್ಷಗಳ ಕಾಲ ಸತತವಾಗಿ ಅವರ ಮೇಲೆ ದಾಳಿಯನ್ನು ಮಾಡಿರ್ತಾನೆ. ಆ ದಾಳಿಯಲ್ಲಿ ಸೋಲಿಸುವುದರ ಮುಖಾಂತರ ಕೊನೆಗೆ ಅಗ್ರಿಮೆಂಟ್ ಆಗತ್ತೆ. ಬಟ್ ಈ 6 ವರ್ಷಗಳ ಭವ್ಯವಾದ ದಾಳಿಯ ಸವಿ ನೆನಪೇಳಿ ಪುಟ್ನೂರಿನಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡ್ತಾನೆ. ಈ ರೀತಿ ಬಿಜಾಪುರದ ಆದಿಲ್ ಶಾಹಿಗಳ ಮೇಲೆಯೂ ಸಹಿತ ಪದೇ ಪದೇ ದಾಳಿಗಳು ನಡೆದಿರ್ತಾವ. ಅದೇ ರೀತಿ ಇಲ್ಲಿ ಮುಂದೆ ಪೋರ್ಚುಗೀಸರೊಂದಿಗೆ ಸಂಬಂಧವನ್ನು ಒಳ್ಳೆಯದಾಗಿ ಇಟ್ಟುಕೊಳ್ಳುವುದರ ಮುಖಾಂತರ 1510ರಲ್ಲಿ ಭಟ್ಕಳ ಭೂಭಾಗದಲ್ಲಿ ಪೋರ್ಚುಗೀಸರಿಗೆ ಒಂದು ಕೋಟೆಯನ್ನು ನಿರ್ಮಿಸಿಕೊಡಲು ಅನುಕೂಲ ಮಾಡಿಕೊಡ್ತಾನೆ. ಕೋಟೆಯನ್ನು ನಿರ್ಮಿಸಲು ಅವಕಾಶ ಮಾಡಿಕೊಡ್ತಾನೆ. ಪೋರ್ಚುಗೀಸರೊಂದಿಗೆ ಸಂಬಂಧವನ್ನು ಬಲಾಢ್ಯಗೊಳಿಸ್ತಾನೆ. ಅವರಿಂದ ಅನೇಕ ಕುದುರೆಗಳನ್ನು ವ್ಯಾಪಾರಿಕವಾಗಿ ಪಡಿತಾನೆ. ಅನೇಕ ಕುದುರೆಗಳನ್ನು ಪಡೆಯುವುದರ ಮುಖಾಂತರ ಒಂದು ಏನ್ ಮಾಡ್ತಾನಪ್ಪ ಅಂದ್ರೆ ಈತ ಅವರೊಂದಿಗೆ ಸಂಬಂಧವು ಒಳ್ಳೆಯದಾಗಿ ಇಟ್ಟಿರ್ತಾನ ಅಂತ ಗೊತ್ತಾಗತ್ತೆ. ಈತನ ಆಡಳಿತ ವ್ಯವಸ್ಥೆಯ ಚಾಣಾಕ್ಷತೆಯನ್ನು ನಾವು ನೋಡಿದಾಗ ಏನಾಗುತ್ತೆ? ಈತನ ಶ್ರೇಷ್ಠತೆಯನ್ನು ಗೊತ್ತಾಗುತ್ತೆ. ನಮಗೆ ಗೊತ್ತಾಗುತ್ತೆ. ಈತ ಸಾಹಿತ್ಯಿಕ ಕೊಡುಗೆಗಳು ಸಹಿತ ಬಾಳಿದವ್ರಿಗೆ. ಯಾಕಂದ್ರೆ ಶ್ರೀಕೃಷ್ಣ ದೇವರಾಯ ಕೊಟ್ಟಿರುವಂತಹ ಸಾಹಿತ್ಯಿಕ ಕೊಡುಗೆಗಳು ಶ್ರೇಷ್ಠವಾಗಿದ್ದವು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಈತನ ಶ್ರೇಷ್ಠವಾದಂತಹ ಸಾಹಿತ್ಯಿಕ ಕೊಡುಗೆಗಳೇ ಇವತ್ತು ಭರತ ಭೂಮಿಯ ಭವ್ಯವಾದಂತಹ ವಿಚಾರಗಳಿಗೆ ಮತ್ತು ಸಾಹಿತ್ಯಿಕ ಶ್ರೀಮಂತಿಕೆ, ತೆಲುಗು ಆಗಿರಬಹುದು, ಕನ್ನಡ ಆಗಿರಬಹುದು, ಈ ಭಾಷೆಗಳ ಶ್ರೀಮಂತಿಕೆಗೆ ಕಾರಣೀಭೂತರೇ ಈ ಶ್ರೀಕೃಷ್ಣ ದೇವರಾಯನ ಸಾಹಿತ್ಯಿಕ ಕೊಡುಗೆಗಳು ಅಂತ ಹೇಳ್ತೀವಿ. ಅದೇ ರೀತಿ ನಾನು ಮೊದಲೇ ಹೇಳಿದ್ದೆ, ಸಂತೋಷ್ ಲಾಡ್ ಫೌಂಡೇಶನ್ ಮತ್ತು ವಿಶ್ವದರ್ಶನ್ ಕರಿಯರ್ ಅಕಾಡೆಮಿ ನಡೆಸಿರುವಂತಹ ಈ ಕೋಚಿಂಗ್ನ ಸಂಪೂರ್ಣ ಸದುಪಯೋಗ ಇಡೀ ಕರ್ನಾಟಕವೇ ಪಡೆದುಕೊಳ್ತಾ ಇದೆ. ನೋಡ್ರಿ, ನೀವು ಆಫ್ಲೈನ್ ಕ್ಲಾಸಸ್ಗೆ ಅಟೆಂಡ್ ಆಗಬೇಕಾಗಿದ್ರೆ ಅಥವಾ ಆಫ್ಲೈನ್ ಕ್ಲಾಸಸ್ಗೆ